ಹಲೋ ಗೆಳೆಯರೆ, ಲಾ ಎಕ್ಸಲೆನ್ಸ್ IAS ಪ್ರಸ್ತುತಪಡಿಸುತ್ತಿರುವ ಸೆಪ್ಟೆಂಬರ್ 12ರ ಕನ್ನಡದಲ್ಲಿ ದಿ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ಮೊದಲ ಆರ್ಟಿಕಲ್ ಅನ್ನು ನೋಡೋಣ. ಇಂದಿನ ಮೊದಲ ಆರ್ಟಿಕಲ್ ಇಂಡಿಯಾ ಚೈನಾ ಅಗ್ರಿ ಆನ್ 5 ಪಾಯಿಂಟ್ ಆಕ್ಷನ್ ಪ್ಲಾನ್ ಅನ್ನೋದಾಗಿದೆ. ಈಗಾಗಲೇ ನಮಗೆ ಗೊತ್ತು, ಭಾರತ ಮತ್ತು ಚೀನಾದ ನಡುವಿನ ಭೂ ವಿವಾದ ಅಥವಾ ಗಡಿ ವಿವಾದ ಅನ್ನುವಂಥದ್ದು ಸಾಕಷ್ಟು ತಿಂಗಳುಗಳಿಂದ, ಕಳೆದ 4.5 ತಿಂಗಳುಗಳಿಂದ ಸಾಕಷ್ಟು ಸುದ್ದಿಯಲ್ಲಿದೆ. ಇದರ ಬಗ್ಗೆ ಪ್ರಿಲಿಮ್ಸ್ ಹಾಗೂ ಮೈನ್ಸ್ ಪರ್ಸ್ಪೆಕ್ಟಿವ್ನಲ್ಲಿ ನಾವು ಖಂಡಿತವಾಗ್ಲೂ ಸಾಕಷ್ಟು ಪ್ರಶ್ನೆಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಭಾರತ ಮತ್ತು ಚೀನಾದ ನಡುವಿನ ಬಾರ್ಡರ್ ಏರಿಯಾಸನ್ನು ಸರಿಯಾಗಿ ನೀವು ಮ್ಯಾಪ್ ವರ್ಕಿಂಗ್ ಅನ್ನು ಮಾಡ್ಕೊಳ್ಳಿ. ಹಾಗೆ ಪ್ಯಾಂಗಾಂಗ್ಸೋ ಲೇಕ್ನ ವಿಚಾರ ಆಗಿರ್ಬೋದು, ಈ F1 ಇಂದ F8 ವರೆಗೂ ಈ ಎಲ್ಲ ವಿಚಾರಗಳನ್ನು ನೀವು ಸ್ಪಷ್ಟವಾಗಿ ತಿಳ್ಕೊಳ್ಳಿ. ಪ್ರಿಲಿಮ್ಸ್ನಲ್ಲೂ ಕೂಡ ಪ್ರಶ್ನೆಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಈ ಮ್ಯಾಪ್ ವರ್ಕಿಂಗ್ ಬೇಸ್ಡ್ ಆಗಿ ಅಥವಾ ಭಾರತ ಮತ್ತು ಚೀನಾದ ನಡುವೆ ಇರತಕ್ಕಂಥ ಬೈಲ್ಯಾಟ್ರಲ್ ಅಗ್ರಿಮೆಂಟ್ಸ್ನ ವಿಚಾರವಾಗಿ ನಾವು ಪ್ರಶ್ನೆಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಹಾಗೆ ಭಾರತ ಮತ್ತು ಚೀನಾದ ನಡುವೆ ಆಗ್ತಿರ್ತಕ್ಕಂಥ ಈ ಗಡಿ ವಿವಾದ ಅನ್ನುವಂಥದ್ದು ಇಂದು ಕೂಡ ಕೊನೆಗಾಣುವಂತೆ ಕಾಣ್ತಾ ಇಲ್ಲ. ಆದರೆ ರಷ್ಯಾದ ಮಾಸ್ಕೋವಿನಲ್ಲಿ ಇರುವಂಥ ಭಾರತ ಮತ್ತು ಚೀನಾದ ವಿದೇಶಾಂಗ ಸಚಿವರು, ಭಾರತದ ವಿದೇಶಾಂಗ ಸಚಿವರಾದಂಥ S ಜೈಶಂಕರ್ ಮತ್ತು ಚೀನಾದ ವಿದೇಶಾಂಗ ಸಚಿವರಾದಂಥ ವ್ಯಾಂಗ್ ಯಿ ಅವರು, ಇವರಿಬ್ಬರ ನಡುವೆ ಗುರುವಾರ ಮಾತುಕತೆ ನಡೆದಿರುವಂಥ ಹಿನ್ನೆಲೆಯಲ್ಲಿ ಈ ಒಂದು ಆರ್ಟಿಕಲ್ ಅನ್ನು ನೋಡೋಣ. ಈ ಆರ್ಟಿಕಲ್ ಅನ್ನು ನಾವು GS ಪೇಪರ್ 2 ನಾಡಿಯಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ ಸಿಲೆಬಸ್ ನಾಡಿಯಲ್ಲಿ ಹಾಗೆ GS ಪೇಪರ್ 3 ನಾಡಿಯಲ್ಲಿ ಸೆಕ್ಯೂರಿಟಿ ಸಿಲೆಬಸ್ ನಾಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. ಈ ಒಂದು ಭಾರತ ಮತ್ತು ಚೀನಾದ ನಡುವಿನ ಕಳೆದ 4.5 ತಿಂಗಳಿಂದ ನಡೀತಿರ್ತಕ್ಕಂಥ ಈ ಗಡಿ ವಿವಾದದ ವಿಚಾರದಲ್ಲಿ 5 ಪಾಯಿಂಟ್ ಆಕ್ಷನ್ ಪ್ಲಾನ್ ಒಂದನ್ನು ಈ ಮಾತುಕತೆಯಲ್ಲಿ ನಿರ್ಧರಿಸಲಾಗಿದೆ ಅಥವಾ ಚರ್ಚೆ ಮಾಡಲಾಗಿದೆ. ಈ ಆಕ್ಷನ್ ಪ್ಲಾನ್ ಏನು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಮೇನಲ್ಲಿ ಶುರುವಾದಂಥ ಈ ಭಾರತ ಮತ್ತು ಚೀನಾದ ನಡುವಿನ ಗಡಿ ವಿವಾದ ಅಥವಾ ಗಡಿ ಬಿಕ್ಕಟ್ಟಿನ ವಿಚಾರದಲ್ಲಿ ಸಾಕಷ್ಟು ಸುತ್ತಿನ ಶಾಂತಿ ಮಾತುಕತೆಗಳು ಕೂಡ ಈಗಾಗಲೇ ನಡೆದಿದೆ. ಈ ಒಂದು ವಿವಾದದ ಬಗ್ಗೆ ನಾವು ಒಂದು ಟೈಮ್ಲೈನನ್ನು, ಈ ಬಿಕ್ಕಟ್ಟಿನ ಬಗ್ಗೆ ಈ ಟೈಮ್ಲೈನನ್ನು ನಾವು ನೋಡೋದಾದರೆ, ಮೇ 5ರಲ್ಲಿ ಮೊದಲ ಬಾರಿಗೆ ಪ್ಯಾಂಗಾಂಗ್ಸೋ ಲೇಕ್ ಏನಿದೆ, ಭಾರತ ಮತ್ತು ಚೀನಾದ ಗಡಿಯ ಭಾಗದಲ್ಲಿರ್ತಕ್ಕಂಥ ಈ ಪ್ಯಾಂಗಾಂಗ್ಸೋ ಲೇಕ್ ಅನ್ನುವಂಥದ್ದು ಈ ಬಾರಿಯ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ನಲ್ಲಿ ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಮೈನ್ಸ್ ಪರ್ಸ್ಪೆಕ್ಟಿವ್ನಲ್ಲಿ ಕೂಡ ಚೀನಾ ಮತ್ತು ಭಾರತದ ನಡುವಿನ ಗಡಿ ವಿವಾದದ ಬಗ್ಗೆ ಪ್ರಶ್ನೆ ಬಂದಾಗ ಡೀಟೇಲ್ ಆಗಿ ಬರೆಯುವಾಗ ಇದರ ಬಗ್ಗೆ ನಾವು ಪ್ರಸ್ತಾಪ ಮಾಡಬೇಕಾಗುತ್ತೆ. ಪ್ಯಾಂಗಾಂಗ್ಸೋ ಲೇಕಿನ ಬಳಿಯಲ್ಲಿ ಸೆವೆರಲ್ ಸೋಲ್ಜರ್ಸ್ ಇಂಜೂರ್ ಆಗ್ತಾರೆ. ಇದು ಮೊದಲ ಬಾರಿಗೆ ಈ ಬಿಕ್ಕಟ್ಟು ಪ್ರಾರಂಭವಾದಂಥ ದಿನ ಅಂತ ಹೇಳ್ಬೋದಾಗುತ್ತೆ. ಮೇ 5ರಿಂದ 15ರ ಸಮಯದಲ್ಲಿ ಚೀನಾ ಕೇವಲ ಒಂದು ಲಡಾಖ್ನ ಪ್ರದೇಶ ಅಥವಾ ಪ್ಯಾಂಗಾಂಗ್ಸೋ ರೀಜನ್ನಲ್ಲಿ ಹೊರತುಪಡಿಸಿ ಸಿಕ್ಕಿಂನಲ್ಲಾಗಿರ್ಬೋದು, ದೆಪ್ಸಾಂಗ್ನಲ್ಲಾಗಿರ್ಬೋದು, ಗ್ಯಾಲ್ವಾನ್ ವ್ಯಾಲಿಯಲ್ಲಾಗಿರ್ಬೋದು ಸಾಕಷ್ಟು ಭಾಗಗಳಲ್ಲಿ ಚೀನಾದವರು ತಕರಾರನ್ನು ಶುರು ಮಾಡ್ತಾರೆ. ಅಂದರೆ ಸಾಕಷ್ಟು ಜಾಗಗಳಲ್ಲಿ ಈ ಗಡಿ ಭಾಗದಲ್ಲಿ ಬಿಕ್ಕಟ್ಟು ಅನ್ನುವಂಥದ್ದು ಪ್ರಾರಂಭವಾಗುತ್ತೆ. ಜೂನ್ 6ರಲ್ಲಿ ಮೊದಲ ಬಾರಿಗೆ ಕಾರ್ಪ್ಸ್ ಕಮಾಂಡರ್ಸ್ ಲೆವೆಲ್ನ ಮೀಟಿಂಗ್ ಅನ್ನುವಂಥದ್ದು ಎರಡೂ ಕಡೆಯಿಂದ ಆಗುತ್ತೆ. ಈ ಮೀಟಿಂಗ್ನ ಮುಖಾಂತರವಾಗಿ ಡಿಸ್ಎಂಗೇಜ್ಮೆಂಟ್ ಪ್ಲಾನ್ ಅನ್ನು ಮಾಡ್ಕೊಳ್ತಾರೆ. ಅದರ ನಂತರದಲ್ಲಿ ಇದುವರೆಗೂ ಕೂಡ 4 ಸುತ್ತಿನ ಈ ರೀತಿಯಾದಂಥ ಕಾರ್ಪ್ಸ್ ಕಮಾಂಡರ್ಸ್ ಮಾತುಕತೆ ಅನ್ನುವಂಥದ್ದು ನಡೆದಿದೆ. ಜೂನ್ 15ರಂದು ಭಾರತದಕ್ಕೆ ಅದೊಂದು ಕರಾಳ ದಿನ ಅಂತಲೇ ಹೇಳ್ಬೋದು. 20 ಭಾರತೀಯ ಸೋಲ್ಜರ್ಸ್ಗಳು ಗಾಲ್ವಾನ್ ವ್ಯಾಲಿಯಲ್ಲಿ ಸಾವಿಗೀಡಾಗ್ತಾರೆ. ಆದರೆ ಚೈನೀಸ್ ಕಡೆಯಿಂದ ಯಾವುದೇ ಕ್ಯಾಶುಯಾಲಿಟಿ ಅನ್ನುವಂಥದ್ದು ರೆಕಾರ್ಡ್ ಆಗಿಲ್ಲ. ಜೂನ್ 19ರಂದು ನಮ್ಮ PM ಅವರು ಆಲ್ ಪಾರ್ಟಿ ಮೀಟಿಂಗ್ ಅನ್ನು ಹೊಂದುತ್ತಾರೆ. ಆ ಮೀಟಿಂಗ್ನಲ್ಲಿ ಹೇಳುವಂಥದ್ದು ಯಾರೂ ಕೂಡ ಭಾರತದ ಬಾರ್ಡರ್ಸ್ ಅನ್ನು ಟ್ರಾನ್ಸ್ಗ್ರೆಸ್ ಮಾಡಿಲ್ಲ ಅನ್ನೋದನ್ನ ಹೇಳ್ತಾರೆ. ಜುಲೈ 5ರಲ್ಲಿ ಅಜಿತ್ ದೋವಲ್ ಮತ್ತೆ ವ್ಯಾಂಗ್ ಯಿ, ಈಗೇನು ಭಾರತದ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಮತ್ತೆ ಚೀನಾದ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಗುರುವಾರ ಮಾತುಕತೆಯನ್ನು ಮಾಡಿಕೊಂಡಿದ್ದಾರೆ. ಇವರಿಬ್ಬರೇ ಈಗಾಗಲೇ ಜುಲೈ 5ರಂದು ಒಂದು ಸುತ್ತಿನ ಮಾತುಕತೆಯನ್ನು ಮಾಡಿ ಅಲ್ಲಿ ಡಿಸ್ಎಂಗೇಜ್ಮೆಂಟ್ ಪ್ರೋಸೆಸ್ ಅನ್ನ ಎಕ್ಸ್ಪಡೈಟ್ ಮಾಡೋದ್ರ ಬಗ್ಗೆ ಅಗ್ರಿ ಮಾಡಿಕೊಂಡಿದ್ರು. ಅದಾದ ನಂತರದಲ್ಲಿ ಜೂನ್ ಮತ್ತು ಆಗಸ್ಟ್ನ ನಡುವೆ ಕೂಡ ಸಾಕಷ್ಟು ಮಾತುಕತೆಗಳು ನಡೆದಿದೆ. ಆಗಸ್ಟ್ 29-30ರ ಸಂದರ್ಭದಲ್ಲಿ ಸೌತ್ ಬ್ಯಾಂಕ್ ಆಫ್ ಪ್ಯಾಂಗಾಂಗ್ಸೋ ಲೇಕಿನ ಸೌತ್ ಬ್ಯಾಂಕ್ನಲ್ಲಿ, ದಕ್ಷಿಣದ ದಡದಲ್ಲಿ ಇಂಡಿಯನ್ ಟ್ರೂಪ್ಸ್ ಅನ್ನುವಂಥದ್ದು ಈ ಪೀಕ್ಸ್ಗಳನ್ನು ಡಾಮಿನೇಟ್ ಮಾಡುತ್ತೆ. ಸಾಕಷ್ಟು ಕ್ಲಾಶಸ್ಗಳು ಕೂಡ ಆಗ ನಡೆಯುತ್ತೆ. ಇದಾದ ನಂತರದಲ್ಲಿ ಸೆಪ್ಟೆಂಬರ್ 4ರಂದು ಇದೇ ರಷ್ಯಾದ ಮಾಸ್ಕೋವಿನಲ್ಲಿ SCO ಮೀಟಿಂಗ್ಗೆ ಅಂತ ತೆರಳಿದಂಥ ಭಾರತ ಮತ್ತು ಚೀನಾದ ಡಿಫೆನ್ಸ್ ಮಿನಿಸ್ಟರ್ಸ್ಗಳ ಮೊದಲ ಮೀಟ್ ಆಗಿರುತ್ತೆ. ಈ ವಿವಾದದ ಕುರಿತಂತೆ 4 ತಿಂಗಳುಗಳ ನಂತರದಲ್ಲಿ ಈ ಮೊದಲ ಮೀಟ್ ಅನ್ನುವಂಥದ್ದು ಇವರಿಬ್ಬರ ನಡುವೆ ಇದರ ಕುರಿತಂತೆ ಪ್ರಾರಂಭ ಆಗಿದ್ದಂಥದ್ದು. ಅಂದರೆ ನಮ್ಮ ಡಿಫೆನ್ಸ್ ಮಿನಿಸ್ಟರ್ ರಾಜನಾಥ್ ಸಿಂಗ್ ಅವರು ತಮ್ಮ ಕೌಂಟರ್ ಪಾರ್ಟನ್ನು ಮಾಸ್ಕೋದಲ್ಲಿ ಮೀಟ್ ಮಾಡಿ ಇದರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಚರ್ಚೆ ಮಾಡ್ತಾರೆ. ಇದಾದ ನಂತರದಲ್ಲಿ ಆಗಿರ್ತಕ್ಕಂಥದ್ದು ಇವರಿಬ್ಬರ ಈ ಮೀಟಿಂಗ್ ಅನ್ನುವಂಥದ್ದು ಗುರುವಾರ. ಇದರಲ್ಲಿ ಬಂದಿರತಕ್ಕಂಥ 5 ಪಾಯಿಂಟ್ ಪ್ಲಾನ್ ಏನದು ಅನ್ನೋದನ್ನು ನೋಡೋಣ. ಈ ಭಾರತ ಮತ್ತು ಚೀನಾದ ನಡುವಿನ ಈ ಸಂಘರ್ಷವನ್ನು ಶಮನ ಮಾಡೋದಕ್ಕೆ ಬಂದಿರತಕ್ಕಂಥ ಈ 5 ಅಂಶಗಳು ಯಾವುದು ಅಂತ ನೋಡೋದಾದರೆ, ಭಿನ್ನಾಭಿಪ್ರಾಯಗಳನ್ನು ವಿವಾದಗಳಾಗಿ ಬೆಳೆಯದಂತೆ ನೋಡ್ಕೊಳ್ಬೇಕು. ಮತ್ತು ಉಭಯ ದೇಶಗಳ ನಾಯಕರು ಕೂಡ
ಸರಣಿ ಮಾತುಕತೆಯಲ್ಲಿ ಒಮ್ಮತದ ಅಂಶಗಳನ್ನು ಎರಡೂ ಕಡೆಯವರು ಕೂಡ ಗಮನದಲ್ಲಿ ಇಡ್ಸ್ಕೊಳ್ಬೇಕು. ಅಂದರೆ ಈ ಮಾತುಕತೆಗಳಲ್ಲಿ ಬಂದಂಥ ಒಮ್ಮತದ ಇಬ್ಬರು ಕೂಡ ಒಪ್ಪಿರ್ತಕ್ಕಂಥ ಮಾತುಕತೆಗಳಲ್ಲಿ ಬಂದಂಥ ವಿಚಾರ ಏನು ಅನ್ನೋದನ್ನ ಇಬ್ಬರು ಕೂಡ ಅರ್ಥಕೊಂಡು ಅದರ ಬಗ್ಗೆ ಗಮನವನ್ನು ಹರಿಸಬೇಕಾಗತ್ತೆ. ಅಂದರೆ ಈ ಮಾತುಕತೆಯಲ್ಲಿ ನಾವು ಇನ್ನು ಮುಂದೆ ಡಿಸ್ಎಂಗೇಜ್ ಮಾಡ್ಕೊಳ್ತೇವೆ ಅಂತ ಅಂದರೆ ಅದನ್ನು ಶೀಘ್ರವಾಗಿ ಪ್ರಾರಂಭಿಸಬೇಕಾಗತ್ತೆ. ಆ ರೀತಿಯಾದಂಥ ನಡೆಗಳನ್ನು ಎರಡೂ ಕಡೆಯವರು ಕೂಡ ಪಾಲಿಸಬೇಕು ಅನ್ನುವಂಥದ್ದು. ಮತ್ತು ಎರಡನೆಯದಾಗಿ ಎರಡೂ ಕಡೆಯ ಸೇನೆಯ ನಡುವಣೆ ಮಾತುಕತೆ ಅನ್ನುವಂಥದ್ದು ಮುಂದುವರಿಬೇಕು. ಸೈನಿಕರನ್ನ ತ್ವರಿತವಾಗಿ ಈಗಾಗಲೇ ಅವರೇನು ಇರ್ತಾರೆ ಆ ಜಾಗದಿಂದ ಹಿಂದಕ್ಕೆ ಕರೆಸ್ಕೊಳ್ಬೇಕು. ಸೈನಿಕರು ಮುಖಾಮುಖಿ ಆಗದಂತೆ ನೋಡ್ಕೊಳ್ಬೇಕು. ಇದರಿಂದ ಬಿಕ್ಕಟ್ಟನ್ನು ಶಮನ ಮಾಡಬೇಕು ಅನ್ನುವಂಥದ್ದು, ಡಿಸ್ಎಂಗೇಜ್ಮೆಂಟ್ ಅನ್ನುವಂಥದ್ದು ಕ್ವಿಕ್ ಆಗಿ ಆಗಬೇಕು ಅನ್ನುವಂಥದ್ದು. ಹಾಗೆ ಮೂರನೇದಾಗಿ ಭಾರತ ಮತ್ತು ಚೀನಾ ಗಡಿಗೆ ಸಂಬಂಧಿಸಿದಂಥ ಎಲ್ಲ ಒಪ್ಪಂದಗಳು ಮತ್ತು ಶಿಷ್ಟಾಚಾರಗಳೇನಿದೆ ಇವೆಲ್ಲವನ್ನ ಕೂಡ ಪಾಲಿಸಬೇಕು. ಗಡಿಯಲ್ಲಿ ಶಾಂತಿ ಮತ್ತು ಸೌಹಾರ್ದತೆಯನ್ನು ಸ್ಥಾಪಿಸಬೇಕು. ಬಿಕ್ಕಟ್ಟು ಸೃಷ್ಟಿಯಾಗಬಹುದಾದಂಥ ಯಾವುದೇ ಕ್ರಮಗಳನ್ನು ಕೈಗೊಳ್ಳಬಾರದು. ಈ ರೀತಿಯಾದಂಥ ಯಾವುದೇ ಕ್ರಮಗಳನ್ನು ಕೈಗೊಳ್ಳಬಾರದು. ಇನ್ನು ಮುಂದೆ ಆದರೂ ಕೂಡ ಶಾಂತಿ ಮತ್ತು ಸೌಹಾರ್ದತೆಯನ್ನು ಸ್ಥಾಪಿಸಬೇಕು. ಮತ್ತೆ ಭಾರತ ಮತ್ತು ಚೀನಾದ ನಡುವೆ ಇರತಕ್ಕಂಥ ಯಾವುದೇ ರೀತಿಯಾದಂತಹ ಒಪ್ಪಂದಗಳೇನಿದೆ ಇವೆಲ್ಲವನ್ನ ಕೂಡ ಪಾಲಿಸಬೇಕು ಎರಡೂ ರಾಷ್ಟ್ರಗಳು ಕೂಡ ಅಂತ ಹೇಳಿ. ಮತ್ತು ಗಡಿ ವಿವಾದಕ್ಕೆ ಸಂಬಂಧಿಸಿ ಒಂದು ವಿಶೇಷ ಪ್ರತಿನಿಧಿ ವ್ಯವಸ್ಥೆಯ ಮೂಲಕ ಕಮ್ಯುನಿಕೇಷನ್ ಅನ್ನು ಮಾಡ್ಕೊಳ್ಬೇಕಾಗುತ್ತೆ ಎರಡೂ ರಾಷ್ಟ್ರಗಳು ಕೂಡ. ಮತ್ತೆ ಭಾರತ ಮತ್ತು ಚೀನಾ ನಡುವಿನ ಗಡಿ ವ್ಯವಹಾರಗಳ ಸಮಾಲೋಚನೆ ಮತ್ತು ಸಮನ್ವಯ ಕಾರ್ಯಪಡೆಯ ಮಾತುಕತೆ ಕೂಡ ಮುಂದುವರಿಬೇಕಾಗುತ್ತೆ. ಈ ಹಿಂದೆ ಹೇಗೆ ಮಾತುಕತೆಯ ಮುಖಾಂತರವಾಗಿ ಮಾಡ್ತಾ ಇದ್ರು ಇದನ್ನು ಕೂಡ ಮುಂದುವರಿಸಬೇಕಾಗತ್ತೆ. ಕಡೆಯದಾಗಿ ಬಿಗುವಿನ ಪರಿಸ್ಥಿತಿ ತಿಳಿಯಾದ ಬಳಿಕ ವಿಶ್ವಾಸವೃದ್ಧಿ ಕ್ರಮಗಳನ್ನು ಎರಡೂ ಕಡೆಯವರು ಕೂಡ ಕೈಗೊಳ್ಳಬೇಕಾಗುತ್ತೆ. ಅಂದ್ರೆ ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಮೆಜರ್ಸ್ಗಳನ್ನು, ಹೊಸದಾದಂಥ ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಮೆಜರ್ಸ್ಗಳನ್ನು ಇದರ ಬಿಗುವಿನ ಈಗೇನು ಪರಿಸ್ಥಿತಿ ಇದೆ ಇದು ತಿಳಿಯಾದಂಥ ನಂತರದಲ್ಲಿ ಕೂಡ ಇಬ್ಬರು ಕೂಡ ಕಾನ್ಫಿಡೆನ್ಸ್ ಅನ್ನ ಬೆಳೆಸ್ಕೊಳ್ಳುವಂಥ ಮೆಜರ್ಸ್ಗಳನ್ನು ಮುಂದೆ ತಗೊಳ್ಬೇಕು ಅನ್ನುವಂಥ ಈ ಒಂದು 5 ಪಾಯಿಂಟ್ ಪ್ಲಾನ್ ಅನ್ನ ಈ ಎರಡೂ ರಾಷ್ಟ್ರಗಳ ಅಂದ್ರೆ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ಸ್ಗಳು ಏನು ಸೇರಿ ಮೀಟಿಂಗ್ ಅನ್ನು ಮಾಡಿದ್ರು ಇದರಲ್ಲಿ ಈ 5 ಅಂಶಗಳನ್ನು ಚರ್ಚೆ ಮಾಡಲಾಗಿದೆ. ಈ 5 ಅಂಶಗಳು ಸಾಕಷ್ಟು ಶೀಘ್ರದಲ್ಲಿ ಜಾರಿಗೆ ಬಂದು ಇನ್ನು ಮುಂದಾದ್ರೂ ಕೂಡ ಬಿಕ್ಕಟ್ಟು ಬಗೆಹರಿಬಹುದಾ ಅನ್ನೋದನ್ನ ನಾವು ನೋಡಬೇಕಾಗಿದೆ. ಈ 5 ಪಾಯಿಂಟ್ ಪ್ಲಾನ್ ಅನ್ನು ಮಾಡಿದ್ರೂ ಕೂಡ ಇದರ ನಂತರದಲ್ಲಿ ಈ ಎರಡೂ ದೇಶಗಳು ನೀಡಿದಂಥ ಸಬ್ಸಿಕ್ವೆಂಟ್ ನೋಟ್ಸ್ಗಳಲ್ಲಿ ಇವರಲ್ಲಿ ಡೈವರ್ಜೆನ್ಸಸ್ ಅನ್ನು ನಾವು ಕಾಣಬಹುದಾಗುತ್ತೆ. ಈ 5 ಪಾಯಿಂಟ್ ಪ್ಲಾನ್ ಅನ್ನು ಮಾಡಿದ್ರು ಕೂಡ ಶಾಂತಿಯುತವಾಗಿ ಮಾತುಕತೆಯನ್ನು ನಡೆಸಿದ್ರು ಕೂಡ ಸಾಕಷ್ಟು ವ್ಯತ್ಯಾಸಗಳನ್ನು ಇವರಿಬ್ಬರ ಮಾತಿನಲ್ಲಿ ಇರುವಂಥದ್ದು ಮತ್ತು ಎರಡೂ ದೇಶಗಳ ನಡೆಗಳಲ್ಲಿ ನಾವು ಕಾಣಬಹುದಾಗ್ತಾ ಇದೆ. ಯಾವ ರೀತಿ ಅಂತ ಅಂದರೆ LACಯಲ್ಲಿ ಯಥಾಸ್ಥಿತಿಯನ್ನು ಕಾಯ್ದುಕೊಳ್ಳೋದ್ರ ಬಗ್ಗೆ ಇದುವರೆಗೂ ಕೂಡ ಚೀನಾ ಒಂದು ಸ್ಪಷ್ಟ ಭರವಸೆಯನ್ನು ಕೊಟ್ಟಿಲ್ಲ. ಅಂದರೆ ಏಪ್ರಿಲ್ನ ಸಮಯದಲ್ಲಿ, ಏಪ್ರಿಲ್ಗಿಂತ ಹಿಂದೆ ಯಾವ ರೀತಿಯಾದಂಥ ಸ್ಟೇಟಸ್ ಕೋ ಇತ್ತು ಆ ಸ್ಟೇಟಸ್ ಕೋ ಅನ್ನು ಮೇಂಟೈನ್ ಮಾಡುವುದ್ರ ಬಗ್ಗೆ ಚೀನಾದವರು ಇದುವರೆಗೂ ಕೂಡ ಒಂದು ಭರವಸೆಯನ್ನು ನೀಡಿಲ್ಲದೆ ಇರುವಂಥದ್ದು. ಇಂಥ ಸಮಯದಲ್ಲಿ ರಷ್ಯಾದವರು ಚೀನಾ ಮತ್ತು ಭಾರತ ಈ ಎರಡೂ ರಾಷ್ಟ್ರಗಳಿಗೆ ಸ್ನೇಹಿತರಾಗಿ ಇರೋದ್ರಿಂದಾಗಿ ರಷ್ಯಾ ಒಂದು ಮುಂದಾಳತ್ವವನ್ನು ವಹಿಸಿ ಇವರಿಬ್ಬರ ನಡುವೆ ಮಾತುಕತೆಗೆ ತಾನು ಕೂಡ ಮಧ್ಯಸ್ಥಿಕೆಯನ್ನು ವಹಿಸೋದ್ರ ಮುಖಾಂತರವಾಗಿ ನಮ್ಮಿಬ್ಬರ ನಡುವಿನ ಈ ಒಂದು ವಿವಾದವನ್ನ ಅಥವಾ ಸಂಘರ್ಷವನ್ನ ಶಮನ ಮಾಡೋದ್ರಲ್ಲಿ ರಷ್ಯಾ ಕೂಡ ಪಾಲುಗಾರಿಕೆಯನ್ನು ವಹಿಸಬೇಕಾಗುತ್ತೆ. ಮುಂದಿನ ಆರ್ಟಿಕಲ್ ನ್ಯೂ ಗ್ರಿವಾನ್ಸ್ ರಿಡ್ರೆಸ್ ಸಿಸ್ಟಮ್ ಅನ್ವೇಲ್ಡ್ ಇನ್ JNK ಅನ್ನೋದಾಗಿದೆ. ಇದನ್ನು ನಾವು GS ಪೇಪರ್ 2 ನಾಡಿಯಲ್ಲಿ ಗವರ್ನೆನ್ಸ್ ಸಿಲೆಬಸ್ ನಾಡಿಯಲ್ಲಿ ಓದ್ಕೊಳ್ಬಹುದಾಗುತ್ತೆ. 2019 ಆಗಸ್ಟ್ 5 ಜಮ್ಮು ಕಾಶ್ಮೀರವನ್ನ ಜಮ್ಮು ಮತ್ತೆ ಲಡಾಖ್ ಅನ್ನುವಂಥ 2 ಯೂನಿಯನ್ ಟೆರಿಟರಿಯನ್ನಾಗಿ ಏನು ವಿಭಜಿಸಲಾಯಿತು ಆ ನಂತರದಲ್ಲಿ ಅಲ್ಲಿನ ಜನತೆಗೆ ಒಂದು ಒಳ್ಳೆಯ ಆಡಳಿತವನ್ನು ನೀಡಬೇಕು ಅನ್ನುವಂಥದ್ದು ಕೇಂದ್ರ ಹಾಗೂ ಅಲ್ಲಿನ ಈ ಯೂನಿಯನ್ ಟೆರಿಟರೀಸ್ಗಳ ಸರ್ಕಾರದ ಉದ್ದೇಶ ಆಗಿರುವಂಥದ್ದು. ಅಲ್ಲಿ ಜನಗಳು ತಮ್ಮ ಅಂದರೆ ಸರ್ಕಾರದ ಕಡೆಗಿರ್ತಕ್ಕಂಥ ಒಂದು ಟ್ರಸ್ಟ್ ಅನ್ನ ಅಲ್ಲಿನ ಜನತೆ ಕಳ್ಕೊಳ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಅಲ್ಲಿನ ಜನಗಳಿಗೆ ಆ ಒಂದು ಸರ್ಕಾರದ ಮೇಲೆ ಇರುವಂತ ನಂಬಿಕೆಯನ್ನ ಹೆಚ್ಚು ಮಾಡೋದಕ್ಕೆ, ಆ ನಂಬಿಕೆಯನ್ನ ಪಡ್ಕೊಳ್ಳೋದಕ್ಕೆ ಅಂತ ಹೇಳಿ ಒಂದು ಹೊಸ ರೀತಿಯಾದಂಥ ಆಡಳಿತಾತ್ಮಕ ಮೆಜರ್ಸ್ಗಳನ್ನು, ಸ್ಟ್ರಕ್ಚರ್ಸ್ಗಳನ್ನು ಫಾಲೋ ಮಾಡಲಾಗ್ತಾ ಇದೆ. ಇದರ ಅಡಿಯಲ್ಲಿ ಒಂದು ಗುಡ್ ಗವರ್ನೆನ್ಸ್ ಅನ್ನ ನೀಡೋದಕ್ಕೆ ಅಂತ ಹೇಳಿ ಅಂದ್ರೆ ಒಂದು ಉತ್ತಮವಾದಂಥ ಆಡಳಿತ ಇದೆ ಅಂತ ಅಂದ್ರೆ ಅದರಲ್ಲಿ ಒಂದು ಮುಖ್ಯವಾದ ಅಂಶ ಏನು ಅಂತ ಅಂದ್ರೆ ಗ್ರೀವೆನ್ಸ್ ರಿಡ್ರೆಸಲ್ ಮೆಕ್ಯಾನಿಸಮ್ ಅನ್ನುವಂಥದ್ದು ಸರಿಯಾಗಿ ಇರಬೇಕು ಅನ್ನುವಂಥದ್ದು ಜಮ್ಮು ಕಾಶ್ಮೀರದ LG ಲೆಫ್ಟಿನೆಂಟ್ ಗವರ್ನರ್ ಆಗಿರ್ತಕ್ಕಂಥ ಮನೋಜ್ ಸಿನ್ಹಾ ಅವರ ಅಭಿಪ್ರಾಯ ಆಗಿರುವಂಥದ್ದು. ಮನೋಜ್ ಸಿನ್ಹಾ ಅವರು ಆಗಸ್ಟ್ 7 ಜಮ್ಮು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಆಗಿ ತಮ್ಮ ಸ್ಥಾನಕ್ಕೆ ಬಂದಿರತಕ್ಕಂಥದ್ದು. ಇವರು ಬಂದ ನಂತರದಲ್ಲಿ ಜನಗಳಲ್ಲಿರ್ತಕ್ಕಂಥ ಅಂದ್ರೆ ಜನಗಳಲ್ಲಿ ಗವರ್ನಮೆಂಟ್ ಮೇಲೆ ಇರುವಂತ ಒಂದು ನಂಬಿಕೆಯನ್ನ, ವಿಶ್ವಾಸವನ್ನ ಹೆಚ್ಚುಗೊಳಿಸೋದಕ್ಕೆ ಸ್ಟೆಪ್ ಟುವರ್ಡ್ಸ್ ಗೈನಿಂಗ್ ಪೀಪಲ್ಸ್ ಟ್ರಸ್ಟ್ ಅಂತಾನೆ ಇದನ್ನ ಈ ನ್ಯೂ ಗ್ರೀವೆನ್ಸ್ ರಿಡ್ರೆಸಲ್ ಸಿಸ್ಟಮ್ ಅನ್ನ ಇವರು ಕರೀತಾ ಇದ್ದಾರೆ. ಇದನ್ನ ಅಭಿವೃದ್ಧಿ ಪಡಿಸೋದಕ್ಕೆ ಅಂದ್ರೆ ಅವರ ಒಂದು ನಂಬಿಕೆ ವಿಶ್ವಾಸವನ್ನ ಹೆಚ್ಚು ಮಾಡಲಿಕ್ಕೆ ಅಂತ ಹೇಳಿ ಈ ಒಂದು ಹೊಸ ರೀತಿಯಾದಂಥ ಗ್ರೀವೆನ್ಸ್ ರಿಡ್ರೆಸಲ್ ಸಿಸ್ಟಮ್ ಅನ್ನ ಅನ್ವೇಲ್ ಮಾಡಿದ್ದಾರೆ. ಇದರ ಹೆಸರು ಏನು? ಗ್ರಾಮ್ಸ್. ಈ ರೀತಿಯಾದಂಥ ಒಂದು ಪ್ರಶ್ನೆಯನ್ನು ನೀಡಿ ಇದು ಯಾವ ಒಂದು ಯೂನಿಯನ್ ಟೆರಿಟರಿಗೆ ಅಥವಾ ಸ್ಟೇಟ್ಗೆ ಸಂಬಂಧಪಟ್ಟಿದ್ದು ಅಂತ ಅಂದಾಗ ನಮಗೆ ಗೊತ್ತಿರಬೇಕು ಇದು ಜಮ್ಮು ಕಾಶ್ಮೀರದಲ್ಲಿ ಬಂದಂಥದ್ದು ಅಂತ ಹೇಳಿ. ಹೊಸ ಇಂಟಿಗ್ರೇಟೆಡ್ ಗ್ರೀವೆನ್ಸ್ ರಿಡ್ರೆಸ್ ಅಂಡ್ ಮಾನಿಟರಿಂಗ್ ಸಿಸ್ಟಮ್ ಅನ್ನುವಂಥದ್ದು JK ಗ್ರಾಮ್ಸ್ ಅಂತ ಹೇಳಿ ಸ್ಥಾಪನೆಯಾಗಿದೆ.
ಒಂದು ಎಫೆಕ್ಟಿವ್ ಮತ್ತು ರೋಬಸ್ಟ್ ಗ್ರೀವೆನ್ಸ್ ರಿಡ್ರೆಸಲ್ ಮೆಕ್ಯಾನಿಸಮ್ ಸಿಸ್ಟಮ್ ಅನ್ನುವಂಥದ್ದು ಒಂದು ಗುಡ್ ಗವರ್ನೆನ್ಸ್ ಸಿಸ್ಟಮ್ ಎಲ್ಲೇ ಇರಬೇಕು ಅಂತ ಅಂದರೆ ಒಂದು ಅತ್ಯುತ್ತಮವಾದಂಥ ಆಡಳಿತ ಇರಬೇಕು ಅಂತಂದರೆ ಅದರ ಲೈಫ್ ಬ್ಲಡ್ ಆಗಿ ಇದು ಕೆಲಸ ಮಾಡುತ್ತೆ ಅಂತ ಹೇಳಿ ಈ ಲೆಫ್ಟಿನೆಂಟ್ ಗವರ್ನರ್ ಅವರು ಹೇಳುವಂಥದ್ದು. ಕಾಮನ್ ಸಿಟಿಸನ್ಗೆ ಸಿಂಪಥೆಟಿಕ್ ಆಗಿರುವಂಥ, ಕಾಶಿಯಸ್ ಆಗಿರುವಂಥ, ರೆಸ್ಪಾನ್ಸಿವ್ ಆಗಿರುವಂಥ, ಹೆಲ್ಪ್ಫುಲ್ ಆಗಿರುವಂಥ ಅಡ್ಮಿನಿಸ್ಟ್ರೇಟಿವ್ ಸೆಟಪ್ ಅನ್ನು ನೀಡಲಿಕ್ಕೆ ಈ ಒಂದು JK ಇಗ್ರಾಮ್ ಅನ್ನುವಂಥದ್ದು ಹೆಲ್ಪ್ ಮಾಡುತ್ತೆ. ಜಮ್ಮು ಕಾಶ್ಮೀರದ ಹೊಸ ಲೆಫ್ಟಿನೆಂಟ್ ಗವರ್ನರ್ ಆಗಿರ್ತಕ್ಕಂಥ ಸಿನ್ಹಾ ಅವರು ಕಮಿಟೆಡ್ ಟು ಅಂಡರ್ಟೇಕ್ ಆಲ್ ರ್ಯಾಡಿಕಲ್ ರಿಫಾರ್ಮ್ಸ್ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಂದರೆ ಎಲ್ಲ ರೀತಿಯಾದಂಥ ರ್ಯಾಡಿಕಲ್ ರಿಫಾರ್ಮ್ಸ್ಗಳನ್ನು ತಗೊಂಡು ಬರೋದ್ರ ಮುಖಾಂತರವಾಗಿ ಪೀಪಲ್ ಸೆಂಟ್ರಿಕ್ ಗುಡ್ ಗವರ್ನೆನ್ಸ್ ಸ್ಟ್ರಕ್ಚರನ್ನು ಬೆಳೆಸುವಂಥದ್ದು ಇವರ ಉದ್ದೇಶ ಆಗಿರುವಂಥದ್ದು. ಈ ಒಂದು ಜಮ್ಮು ಕಾಶ್ಮೀರದ ಇಂಟಿಗ್ರೇಟೆಡ್ ಗ್ರೀವೆನ್ಸ್ ರಿಡ್ರೆಸಲ್ ಮೆಕ್ಯಾನಿಸಮ್ ಸಿಸ್ಟಮ್ ಏನಿದೆ ಇದನ್ನು ಮೊದಲನೇದಾಗಿ ಪೈಲಟ್ ಬೇಸಿಸ್ನಲ್ಲಿ ಕೇವಲ 3 ಜಿಲ್ಲೆಗಳಲ್ಲಿ ಜಾರಿಗೆ ತರ್ತಾ ಇದ್ದಾರೆ. ಜಮ್ಮು, ಶ್ರೀನಗರ್ ಮತ್ತು ರಿಯಾಸಿ ಈ 3 ಜಿಲ್ಲೆಗಳಲ್ಲಿ ಮೊದಲಿಗೆ ಬರುತ್ತೆ. ನಂತರದಲ್ಲಿ ಅಕ್ಟೋಬರ್ 2ರ ಹೊತ್ತಿಗೆ ಎಲ್ಲ ಜಿಲ್ಲೆಗಳಿಗೂ ಕೂಡ ಇದು ರೋಲ್ ಔಟ್ ಆಗುತ್ತೆ. ಜಮ್ಮು ಕಾಶ್ಮೀರದಲ್ಲಿರ್ತಕ್ಕಂಥ 20 ಜಿಲ್ಲೆಗಳನ್ನು ಅಕ್ಟೋಬರ್ 2ರಷ್ಟರಲ್ಲಿ ಇದು ಕವರ್ ಮಾಡುತ್ತೆ. ಈಗ ಇರುವಂಥ ಮೆಕ್ಯಾನಿಸಮ್ಗಿಂತಲೂ ಕೂಡ ಎಕ್ಸಿಸ್ಟಿಂಗ್ ಮೆಕ್ಯಾನಿಸಮ್ಗಿಂತಲೂ ಕೂಡ ಹೆಚ್ಚು ರೊಬಸ್ಟ್ ಮತ್ತು ಎಫಿಷಿಯೆಂಟ್ ಆಗಿರ್ತಕ್ಕಂಥ ಈ ಒಂದು ಹೊಸ ಇಂಟಿಗ್ರೇಟೆಡ್ ಸಿಸ್ಟಮ್ ಅನ್ನು ನಾವು ಕಾಣ್ಬೋದು. ಇದರಲ್ಲಿ ಮಿನಿಟ್ ಟು ಮಿನಿಟ್ ಸ್ಟೇಟಸ್ ಅಪ್ಡೇಟ್ಸ್ಗಳನ್ನು ಅವರ ಗ್ರಿವೆನ್ಸಸ್ನ ಕುರಿತಾದಂತೆ ಪೋರ್ಟಲ್ನಲ್ಲಿ ಅವರು ಕಾಣ್ಬೋದಾಗಿರುತ್ತೆ. ಏನಾದರೂ ಡಿಲೇ ಆದರೆ, ಅವರ ಒಂದು ಗ್ರಿವೆನ್ಸಸ್ ಅನ್ನು ಅಡ್ರೆಸ್ ಮಾಡೋದು ಡಿಲೇ ಆದರೆ ಮುಖ್ಯಸ್ಥರ ಮೇಲೆ ಅಥವಾ ಆಫೀಸರ್ಸ್ಗಳ ಮೇಲೆ ಆ್ಯಕ್ಷನ್ಸ್ ಅನ್ನು ತಗೊಳ್ಳಲಾಗುತ್ತೆ. ಇಲ್ಲಿ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಮತ್ತು ಡೆಪ್ಯೂಟಿ ಕಮಿಷನರ್ಸು ಪ್ರೈಮರಿ ನೋಟ್ಸ್ ಆಗಿರ್ತಾರೆ. ಈ ಗ್ರೀವೆನ್ಸಸ್ ಅನ್ನು ರಿಸೀವ್ ಮಾಡ್ಕೊಳ್ಳೋದ್ರಲ್ಲಿ, ಇವುಗಳನ್ನು ಡಿಸ್ಪೋಸ್ ಮಾಡುವಲ್ಲಿ ಮತ್ತು ಮಾನಿಟರಿಂಗ್ ಮಾಡೋದ್ರಲ್ಲಿ ಈ ಎಲ್ಲ ಕಾರ್ಯಗಳಲ್ಲಿ DC ಮತ್ತು ಡೆಪ್ಟಿ ಕಮಿಷನರ್ಸ್ಗಳು, ಡಿಸ್ಟ್ರಿಕ್ಟ್ ಕಲೆಕ್ಟರ್ಸ್ ಮತ್ತು ಡೆಪ್ಟಿ ಕಮಿಷನರ್ಸ್ಗಳು ಮುಖ್ಯವಾದಂಥ ಒಂದು ಪ್ರೈಮರಿ ನೋಟ್ಸ್ಗಳಾಗಿರ್ತಾರೆ. ಈ ಒಂದು ಗ್ರಿವೆನ್ಸ್ ರಿಡ್ರೆಸಲ್ ಮೆಕ್ಯಾನಿಸಮ್ ಏನಿದೆ ಇದು ಅವೈಲಬಲ್ ರೌಂಡ್ ದ ಕ್ಲಾಕ್ ಅಂತ ಹೇಳ್ತಾರೆ. ಅಪ್ಲಿಕಬಲ್ಗೆ OTP ಅಥೆಂಟಿಕೇಶನ್ ಮುಖಾಂತರವಾಗಿ ಎಲ್ಲ ಸಮಯದಲ್ಲೂ ಕೂಡ ಅವರಿಗೆ ಅವೈಲಬಲ್ ಇರುತ್ತೆ. ಜಮ್ಮು ಕಾಶ್ಮೀರದ 20 ಜಿಲ್ಲೆಗಳಲ್ಲಿರ್ತಕ್ಕಂಥ 1,500 ಪಬ್ಲಿಕ್ ಆಫೀಸಸ್ಗಳನ್ನು ಮ್ಯಾಪಿಂಗ್ ಮಾಡೋದ್ರ ಮುಖಾಂತರವಾಗಿ ಡೌನ್ವರ್ಡ್ ಇಂಟಿಗ್ರೇಷನ್ ಅನ್ನು ಡಿಸ್ಟ್ರಿಕ್ಟ್ ಲೆವೆಲ್ನಲ್ಲಿ ಮಾಡಲಾಗಿದೆ. SP ಆಗಿರುವಂಥವ್ರು ಮತ್ತು ಡೆಪ್ಟಿ ಕಮಿಷನರ್ಸ್ನಾಗಿರೋಂಥವ್ರು ವಾರದಲ್ಲಿ 5 ದಿನಗಳು 10:30ರಿಂದ 11:30ವರೆಗೂ ಅಂದರೆ 1 ಗಂಟೆ ಸಮಯ ಆಫೀಸ್ನಲ್ಲೇ ಇರಬೇಕಾಗುತ್ತೆ. ಸೊ ದಟ್ ಪಬ್ಲಿಕ್ಸ್ ಬಂದರೆ ಅವರಿಗೆ ಅವೈಲಬಲ್ ಆಗಿರಬೇಕಾಗುತ್ತೆ, ಪೀಪಲ್ಗೆ ಅವೈಲಬಲ್ ಆಗಿರಬೇಕಾಗುತ್ತೆ ಅನ್ನೋದನ್ನು ಕೂಡ ಇಲ್ಲಿ ತಿಳಿಸಿದ್ದಾರೆ. ಅಂದರೆ ಗುಡ್ ಗವರ್ನೆನ್ಸನ್ನು ಜಮ್ಮು ಕಾಶ್ಮೀರದ ಜನತೆಗೆ ನೀಡೋದಕ್ಕಾಗಿ ಸಾಕಷ್ಟು ಮೆಷರ್ಸ್ಗಳನ್ನು ಹೊಸ ಲೆಫ್ಟಿನೆಂಟ್ ಗವರ್ನರ್ ಅವರು ತಗೊಳ್ತಾ ಇರುವಂಥದ್ದು. ಇಲ್ಲಿ ಮತ್ತೊಮ್ಮೆ ನಾವಿಲ್ಲಿ ಸ್ಮರಿಸಬಹುದಾಗುತ್ತೆ, ಬ್ಯಾಕ್ ಟು ವಿಲೇಜ್ ಅನ್ನುವಂಥ ಒಂದು ಕ್ಯಾಂಪೇನನ್ನು ಕೂಡ ಇವರಿಗಾಗಲೇ ಅನೌನ್ಸ್ ಮಾಡಿದ್ರು. ಇದರ ಮುಖಾಂತರವಾಗಿ ಆಫೀಸಸ್ಗಳು ವಿಲೇಜಸ್ಗೆ ಅಂದರೆ ಹಳ್ಳಿಗಳಿಗೆ ಭೇಟಿ ನೀಡಿ ಅಲ್ಲಿರ್ತಕ್ಕಂಥ ಜನತೆಯ ಗ್ರೀವೆನ್ಸಸ್ ಅನ್ನು ಅಡ್ರೆಸ್ ಮಾಡುವಂಥದ್ದು, ನೇರವಾಗಿ ಅಡ್ರೆಸ್ ಮಾಡುವಂಥದ್ದು. ಇದನ್ನು ಬ್ಯಾಕ್ ಟು ವಿಲೇಜ್ ಕ್ಯಾಂಪೇನ್ ಅನ್ನು ಕೂಡ ಜಮ್ಮು ಕಾಶ್ಮೀರದಲ್ಲಿ ನೋಡ್ಬೋದಾಗಿತ್ತು. ಇಲ್ಲಿ ಇದನ್ನು ಕೂಡ ನಾವು ಪ್ರಶ್ನೆಯಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಬ್ಯಾಕ್ ಟು ವಿಲೇಜ್ ಕ್ಯಾಂಪೇನ್ ಅನ್ನು ಯಾವ ಒಂದು ಯೂನಿಯನ್ ಟೆರಿಟರಿಯಲ್ಲಿ ನಾವು ಕಂಡ್ವಿ ಇತ್ತೀಚೆಗೆ ಅಂದಾಗ ಇದು ಜಮ್ಮು ಕಾಶ್ಮೀರ ಅನ್ನುವಂಥದ್ದು ನಮಗೆ ಗೊತ್ತಿರಲಿ. ಮುಂದಿನ ಆರ್ಟಿಕಲ್ GDP ಟು ಶ್ರಿಂಕ್ 11.5% ದಿಸ್ ಫಿಸ್ಕಲ್ ಅಂತ ಹೇಳಿ ಮೂಡೀಸ್ ಅವರು ಹೇಳಿರುವಂಥದ್ದು. ಇದನ್ನು ನಾವು GS ಪೇಪರ್ 3ನ ಅಡಿಯಲ್ಲಿ ಇಂಡಿಯನ್ ಎಕಾನಮಿ ಅಂಡ್ ಇಶ್ಯೂಸ್ ರಿಲೇಟಿಂಗ್ ಟು ಪ್ಲಾನಿಂಗ್, ಮೊಬಿಲೈಸೇಷನ್ ಆಫ್ ರಿಸೋರ್ಸಸ್, ಗ್ರೋತ್, ಡೆವಲಪ್ಮೆಂಟ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಅನ್ನುವಂಥ ಸಿಲೆಬಸ್ನ ಅಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. ಇಲ್ಲಿ ಮೂಡೀಸ್ ಅನ್ನುವಂಥದ್ದು ಒಂದು ರೇಟಿಂಗ್ ಏಜೆನ್ಸಿ ಆಗಿದೆ. ಮೂಡೀಸ್ ಇನ್ವೆಸ್ಟರ್ಸ್ ಸರ್ವಿಸ್ನವರು ಶುಕ್ರವಾರದಂದು ರಿಲೀಸ್ ಮಾಡಿದಂಥ ತಮ್ಮ ಒಂದು ಗ್ರೋತ್ ಪ್ರೊಜೆಕ್ಷನ್ ಏನಿದೆ, ಭಾರತದ ಗ್ರೋತ್ ಪ್ರೊಜೆಕ್ಷನ್ ಎಷ್ಟಿರ್ಬೋದು ಅಂತ ಹೇಳಿ ತಾವು ಪ್ರೊಜೆಕ್ಟ್ ಮಾಡ್ತಾ ಇರುವಂಥದ್ದು. ಈ ಹಿಂದೆ ಅವರೇನು ಪ್ರೊಜೆಕ್ಟ್ ಮಾಡಿದ್ರು ಅದಕ್ಕಿಂತಲೂ ಕೂಡ ಕಡಿಮೆ ಇರುತ್ತೆ ಅನ್ನೋದನ್ನು ಇವರು ಮತ್ತೊಮ್ಮೆ ಹೇಳಿರುವಂಥದ್ದು. ಈ ಹಿಂದಿನ ಮೂಡೀಸ್ ಪ್ರೊಜೆಕ್ಷನ್ನ ಪ್ರಕಾರವಾಗಿ ಭಾರತದ ಬೆಳವಣಿಗೆ ದರ ಅನ್ನುವಂಥದ್ದು 4% ಕುಸಿತವನ್ನು ಕಾಣುತ್ತೆ ಅಂತ ಹೇಳಿದ್ರು. ಅಂದರೆ -4% ಆಗುತ್ತೆ ಅನ್ನೋದನ್ನು ಎಸ್ಟಿಮೇಷನ್ ಅನ್ನು ಮಾಡಿದ್ರು. ಆದರೆ ಈಗಿನ ಅವರ ಹೊಸ ಒಂದು ಎಸ್ಟಿಮೇಷನ್ ಪ್ರಕಾರವಾಗಿ ಈ ವರ್ಷ ಕರೋನಾದಿಂದ ಸಾಕಷ್ಟು ಎಫೆಕ್ಟ್ ಆಗ್ತಿರುವಂಥ ಹಿನ್ನೆಲೆಯಲ್ಲಿ ಈ ಹಿಂದೆ ಅಂದರೆ ಕರೋನಾ ಅನ್ನುವಂಥ ಈ ಒಂದು ಪ್ಯಾಂಡಮಿಕ್ ಅನ್ನುವಂಥದ್ದು ಸ್ಟಾರ್ಟ್ ಆಗೋದಕ್ಕೂ ಮುಂಚೆ ಕೂಡ ಭಾರತದ ಆರ್ಥಿಕತೆಯು ಬೆಳವಣಿಗೆಯತ್ತೇನು ಮುಖ ಮಾಡಿರಲಿಲ್ಲ. ಅದರ ನಂತರದಲ್ಲಿ ಈಗ ಕೋವಿಡ್ ಕೂಡ ಬಂದಿರುವಂಥ ಹಿನ್ನೆಲೆಯಲ್ಲಿ ಇದರ ಅಂದರೆ ಭಾರತದ ಈ ವರ್ಷದ 2020-21ನೇ ಸಾಲಿನ ಬೆಳವಣಿಗೆ ದರ ಅನ್ನುವಂಥದ್ದು -11.5 ಅಷ್ಟು ಇರುತ್ತೆ. ಅಂದರೆ ಕುಸಿತವನ್ನು ಕಾಣುತ್ತೆ. ಎಷ್ಟರ ಮಟ್ಟಿಗೆ ಅಂದರೆ 11.5% ಮಟ್ಟಿಗೆ ಅಂತ ಹೇಳಿ ಮೂಡೀಸ್ನವರು ಹೇಳಿರುವಂಥದ್ದು. ಅದೇ ರೀತಿಯಾಗಿ ಭಾರತದ ಡೆಪ್ಟ್ ಬರ್ಡನ್ ಅನ್ನುವಂಥದ್ದು ತನ್ನ ಪೀಕಿಗೆ ಮುಟ್ಟೋದಿದೆ ಈ ವರ್ಷ ಅಂತ ಹೇಳಿ. ಈ ಹಿಂದಿನ ವರ್ಷದಲ್ಲಿ ಭಾರತದ ಡೆಪ್ಟ್ ಬರ್ಡನ್ ಅನ್ನುವಂಥದ್ದು 72% ಇದ್ದರೆ ಈಗಿನ ಡೆಪ್ಟ್ ಬರ್ಡನ್ ಅನ್ನುವಂಥದ್ದು ಭಾರತದ್ದು ಈ ವರ್ಷದಲ್ಲಿ 90% ಡೆಪ್ಟ್ ಬರ್ಡನ್ನ ಭಾರತ ಸರ್ಕಾರ ಎದುರಿಸಬೇಕಾಗತ್ತೆ. ಅದೇ ರೀತಿಯಾಗಿ ಫಿಸಿಕಲ್ ಡೆಫಿಸಿಟ್ ಕಳೆದ ವರ್ಷದಲ್ಲಿ ಕೇವಲ 4.6% ಇತ್ತು. ಆದರೆ ಈಗ ಅಂದರೆ 2020-21ರಲ್ಲಿ ಭಾರತದ ಫಿಸಿಕಲ್ ಡೆಫಿಸಿಟ್ ಅನ್ನುವಂಥದ್ದು 7.5% ಆಗೋದಿದೆ.
ಫಿಸ್ಕಲ್ ಡೆಫಿಸಿಟ್ ಅಂದ್ರೆ ಏನು ಅಂತ ಅಂದ್ರೆ ಇದು ಭಾರತದವರು ಪಡ್ಕೊಳ್ಳುವಂತ, ಭಾರತ ಸರ್ಕಾರಕ್ಕೆ ಬರುವಂತ ಟೋಟಲ್ ಇನ್ಕಮ್ ಮತ್ತು ಭಾರತ ಸರ್ಕಾರ ಮಾಡುವಂತ ಟೋಟಲ್ ಎಕ್ಸ್ಪೆಂಡಿಚರ್ ಇವೆರಡರ ನಡುವೆ ಇರ್ತಕ್ಕಂಥ ವ್ಯತ್ಯಾಸವನ್ನ ಫಿಸ್ಕಲ್ ಡೆಫಿಸಿಟ್ ಅಂತ ಹೇಳಿ ಕರಿತೇವೆ. ಟೋಟಲ್ ಇನ್ಕಮ್ ಅಂತ ಅಂದ್ರೆ ಟೋಟಲ್ ಟ್ಯಾಕ್ಸಸ್ ಮತ್ತು ನಾನ್ ಡೆಪ್ಟ್ ಕ್ಯಾಪಿಟಲ್ ರೆಸಿಪ್ಟ್ಸ್ಗಳನ್ನು ಟೋಟಲ್ ಇನ್ಕಮ್ ಅಂತ ಹೇಳಿ ಕರಿತೇವೆ. ಅಂದರೆ ನಾವು ಒಬ್ಬರಿಗೆ ಸಾಲವನ್ನು ನೀಡಿ ಆ ಸಾಲವನ್ನು ಅವರು ಹಿಂದಿರುಗಿಸ್ತಾ ಇದ್ರೆ ಅದನ್ನು ನಾವು ಫಿಸ್ಕಲ್ ಡೆಫಿಸಿಟ್ನಲ್ಲಿ ಟೋಟಲ್ ಇನ್ಕಮ್ ಪಾರ್ಟ್ನಲ್ಲಿ ತಗೊಳ್ಳೋ ಹಾಗಿಲ್ಲ. ಟೋಟಲ್ ಇನ್ಕಮ್ ಅಂತ ಅಂದಾಗ ಭಾರತದಲ್ಲಿ ಈ ವರ್ಷದಲ್ಲಿ ನಮಗೆ ಬರುವಂಥ ಒಟ್ಟಾರೆ ಇನ್ಕಮ್ ಟ್ಯಾಕ್ಸ್ನ ಮುಖಾಂತರವಾಗಿ ಬರುವಂಥ ಟೋಟಲ್ ಟ್ಯಾಕ್ಸಸ್ ಎಷ್ಟು ಮತ್ತು ಸಾಲವನ್ನು ನೀಡಿರೋದಕ್ಕೆ ಅವರು ಸಾಲವನ್ನು ಏನು ಹಿಂದಿರುಗಿಸ್ತಾರೆ ಅದನ್ನು ಹೊರತುಪಡಿಸಿ ಇನ್ನುಳಿದಂಥ ಕ್ಯಾಪಿಟಲ್ ರೆಸಿಪ್ಟ್ಸ್ಗಳನ್ನು ನಾವು ಏನು ಗೇನ್ ಮಾಡ್ತೇವೆ ಈ ಎರಡನ್ನೂ ಸೇರಿ ನಮ್ಮ ಟೋಟಲ್ ಇನ್ಕಮ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೇವೆ. ಈ ಟೋಟಲ್ ಇನ್ಕಮ್ ಮತ್ತು ಟೋಟಲ್ ಎಕ್ಸ್ಪೆಂಡಿಚರ್ ಇವೆರಡರ ನಡುವಿನ ಒಂದು ವರ್ಷದಲ್ಲಿ ಭಾರತದಲ್ಲಿ ಆಗುವಂಥ ಈ ವ್ಯತ್ಯಾಸವನ್ನು ಭಾರತದ ಫಿಸ್ಕಲ್ ಡೆಫಿಸಿಟ್ ಅಂತ ಹೇಳಿ ಕರಿತೇವೆ. ಇದು ಈ ಹಿಂದೆ ಕಳೆದ ವರ್ಷದಲ್ಲಿ 4.6% ಇತ್ತು. ಆದರೆ ಈ ವರ್ಷ ಕರೋನಾದ ಹಿನ್ನೆಲೆಯಲ್ಲಿ ಈ ಒಂದು ಆರ್ಥಿಕತೆಯನ್ನ ಡೆವಲಪ್ ಮಾಡಲಿಕ್ಕೆ ಅಂತ ಹೇಳಿ ಅಥವಾ ಆರ್ಥಿಕತೆಯಲ್ಲಿ ಆಗ್ತಾ ಇರತಕ್ಕಂಥ ಈ ಸ್ಲೋಡೌನ್ ಅನ್ನ ಮತ್ತೆ ಸರಿ ಮಾಡಲಿಕ್ಕೆ ಅಂತ ಹೇಳಿ ಸರ್ಕಾರ ಸಾಕಷ್ಟು ಪಬ್ಲಿಕ್ ಸ್ಪೆಂಡಿಂಗ್ ಅನ್ನ ಮಾಡಬೇಕಾಗಿ ಬರುತ್ತೆ. ಆ ಉದ್ದೇಶದಿಂದ ಸರ್ಕಾರ ಸಾಕಷ್ಟು ಹೆಚ್ಚಿನ ಲೋನ್ ಅನ್ನ ಕೂಡ ತಗೊಳ್ಬೇಕಾಗತ್ತೆ. ಹಾಗಾಗಿಯೇ ಕಳೆದ ವರ್ಷಕ್ಕೆ ಹೋಲಿಸಿದಾಗ ಡೆಪ್ಟ್ ಬರ್ಡನ್ ಅನ್ನುವಂಥದ್ದು ಭಾರತದ ಮಟ್ಟಿಗೆ ಕೂಡ ಸಾಕಷ್ಟು ಹೆಚ್ಚಾಗುತ್ತೆ. 90% ಡೆಪ್ಟ್ ಬರ್ಡನ್ ಅನ್ನ ಭಾರತ ಹೊಂದಲಿದೆ. ಈ ಡೆಪ್ಟ್ ಅನ್ನ ಕೂಡ ಹೆಚ್ಚು ಮಾಡ್ಕೊಳ್ತಾ ಇದೆ. ಈ ರೀತಿಯಾಗಿ ಭಾರತದವರು ತಮಗೆ ಬರುವಂತ ಟೋಟಲ್ ಇನ್ಕಮ್ಗಿಂತ ಎಕ್ಸ್ಪೆಂಡಿಚರ್ ಹೆಚ್ಚಾಗ್ತಿರುವಂತ ಹಿನ್ನೆಲೆಯಲ್ಲಿ ನಮ್ಮ ಫಿಸ್ಕಲ್ ಡೆಫಿಸಿಟ್ ಕೂಡ 7.5% ಆಗೋದಿದೆ ಈ ವರ್ಷದಲ್ಲಿ ಅಂತ ಹೇಳಿ ಮೂಡೀಸ್ ಅನ್ನುವಂಥ ರೇಟಿಂಗ್ ಏಜೆನ್ಸಿ ಅನ್ನುವಂಥದ್ದು ಈ ಒಂದು ಡೇಟಾವನ್ನ ನೀಡಿರುವಂಥದ್ದು. ಈ ಅಪ್ಡೇಟೆಡ್ ಫಿಗರ್ಸ್ ನಮಗೆ ಮೇನ್ಸ್ ನಲ್ಲಿ ಉತ್ತರಗಳನ್ನು ಬರೆಯುವಾಗ ಹೆಲ್ಪ್ ಆಗುತ್ತೆ. ಅಂದ್ರೆ ಎಕಾನಮಿ ಮೇಲೆ ಈ ಕರೋನಾದಿಂದ ಆದಂತ ಇಂಪ್ಯಾಕ್ಟ್ ಏನು, ಭಾರತದ ಆರ್ಥಿಕತೆಯ ಈಗಿನ ಸ್ಥಿತಿಗತಿ ಏನು, ಈ ವರ್ಷದಲ್ಲಿ ಯಾವ ರೀತಿಯಾದಂತ ಅಭಿವೃದ್ಧಿಯನ್ನ ಭಾರತ ಪಡ್ಕೊಳ್ಳೋದಕ್ಕೆ ಸಾಧ್ಯ ಅನ್ನುವಂತ ಎಲ್ಲ ನಿಟ್ಟಿನಲ್ಲಿ ಉತ್ತರಗಳನ್ನು ಬರೆಯುವಾಗ ನಮಗೆ ಈ ಡೇಟಾಸ್ಗಳು ಹೆಲ್ಪ್ ಆಗುತ್ತೆ. ಭಾರತದ ಆರ್ಥಿಕತೆ ಮೇಲೆ ಕರೋನಾ ಅನ್ನುವಂಥದ್ದು ಸಾಕಷ್ಟು ಇಂಪ್ಯಾಕ್ಟ್ ಅನ್ನ ಮಾಡಿದೆ ಅನ್ನೋದಕ್ಕೆ ಒಂದು ಉದಾಹರಣೆ ಅಂದ್ರೆ ಈಗಾಗಲೇ ನಾವು ನೋಡಿದ್ವಿ GDP ಅನ್ನುವಂಥದ್ದು ಫಸ್ಟ್ ಕ್ವಾರ್ಟರ್ ಏನಿತ್ತು 2020-21ರ ಮೊದಲ ತ್ರೈಮಾಸಿಕದ GDPಯಲ್ಲಿ ಸಾಕಷ್ಟು ಕುಸಿತವನ್ನ ನಾವು ಕಂಡಿದ್ದೇವೆ. 23.9% GDP ಕುಸಿತವನ್ನ ಈಗಾಗಲೇ ನಾವು ಕಂಡಿದ್ದೇವೆ. ಇದನ್ನ ನಾವು ನಮ್ಮ ಡೇಟಾದಲ್ಲಿ ಬಳಸ್ಕೊಳ್ಬಹುದಾಗುತ್ತೆ ಮೇನ್ಸ್ ಉತ್ತರಗಳನ್ನ ಬರೆಯುವಾಗ. ಇದರ ಬಗ್ಗೆ ಪ್ರಿಲಿಮ್ಸ್ ನಲ್ಲಿ ನೇರವಾಗಿ ಪ್ರಶ್ನೆ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡಬಹುದೋ ಏನೋ, ಯಾಕೆಂದ್ರೆ ಇದು ಸಾಕಷ್ಟು ಇಂಪಾರ್ಟೆಂಟ್ ಆದಂತ ಒಂದು ಡೇಟಾ ಆಗಿರೋದ್ರಿಂದ. ಮುಂದಿನ ಆರ್ಟಿಕಲ್ IIP shrinks 10.4% ಆಸ್ ರಿಕವರಿ ಸ್ಲೋಸ್ ಅನ್ನೋದಾಗಿದೆ. ಇದನ್ನು ನಾವು GS ಪೇಪರ್ 3 ನಾಡಿಯಲ್ಲಿ ಎಕನಾಮಿಕ್ ಡೆವಲಪ್ಮೆಂಟ್ ಅನ್ನುವಂಥ ಸಿಲೆಬಸ್ ನಾಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. ಈ ಆರ್ಟಿಕಲ್ನಲ್ಲಿ ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ನ ಕುರಿತಾದಂತೆ ನಾವು ಡಿಸ್ಕಸ್ ಮಾಡ್ಬೋದಾಗುತ್ತೆ. ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಅಂದರೆ ಏನು ಅಂತ ಅಂದರೆ ಇಲ್ಲಿ ಮುಖ್ಯವಾಗಿ ಭಾರತದ ಮೈನಿಂಗ್ ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಎಲೆಕ್ಟ್ರಿಸಿಟಿ ಜನರೇಷನ್ ಇವುಗಳ ಕುರಿತಂತೆ ಒಂದು ತಿಂಗಳಿನಲ್ಲಿ ಆಗುವಂಥ ಪ್ರೊಡಕ್ಷನ್ನ ಕುರಿತಂತೆ ನಾವು ಅದು ಎಷ್ಟು ಆಗುತ್ತೆ ಅನ್ನೋದನ್ನು ಕಂಡುಹಿಡಿಯೋದನ್ನು ನಾವು ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಅಂತ ಹೇಳಿ ಕರಿತೇವೆ. ಇದರಲ್ಲಿ ಮುಖ್ಯವಾಗಿ 8 ಕೋರ್ ಇಂಡಸ್ಟ್ರೀಸ್ ಅಂತ ಹೇಳಿ ಕರಿತೇವೆ. ಈ 8 ಕೋರ್ ಇಂಡಸ್ಟ್ರೀಸ್ಗಳು, ಈ ಕೇವಲ 8 ಇಂಡಸ್ಟ್ರೀಸ್ಗಳನ್ನು ಕೋರ್ ಇಂಡಸ್ಟ್ರೀಸ್ ಅಂತ ಕರಿತೇವೆ. ಯಾಕೆಂದ್ರೆ ಈ ಕೇವಲ 8 ಇಂಡಸ್ಟ್ರೀಸ್ಗಳು ಒಟ್ಟಾರೆ ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ನಿನ 40.27% ವೆಯ್ಟೇಜ್ ಅನ್ನ ಹೊಂದಿರುತ್ತೆ. ಆದ ಕಾರಣದಿಂದಾಗಿ ಈ 8 ಕೋರ್ ಇಂಡಸ್ಟ್ರೀಸ್ಗಳು ಯಾವುದು ಹಾಗಾದ್ರೆ ಅಂತ ನೋಡೋದಾದ್ರೆ ಎಲೆಕ್ಟ್ರಿಸಿಟಿ, ಸ್ಟೀಲ್, ರಿಫೈನರಿ ಪ್ರಾಡಕ್ಟ್ಸ್, ಕ್ರೂಡ್ ಆಯಿಲ್, ಕೋಲ್, ಸಿಮೆಂಟ್, ನ್ಯಾಚುರಲ್ ಗ್ಯಾಸ್ ಅಂಡ್ ಫರ್ಟಿಲೈಸರ್ಸ್. ಈ 8 ಕೋರ್ ಇಂಡಸ್ಟ್ರೀಸ್ಗಳು ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ. ಈ ಕೆಳಗೆ ನೀಡಿರ್ತಕ್ಕಂಥ ಕೋರ್ ಇಂಡಸ್ಟ್ರೀಸ್ಗಳಲ್ಲಿ ಹೆಚ್ಚಿನ ವೈಟೇಜ್ ಅನ್ನು ಹೊಂದಿರತಕ್ಕಂಥ ಕೋರ್ ಇಂಡಸ್ಟ್ರೀಸ್ಗಳಿಂದ ಕಡಿಮೆ ವೈಟೇಜ್ ಅನ್ನು ಹೊಂದಿರತಕ್ಕಂಥ ಕೋರ್ ಇಂಡಸ್ಟ್ರೀಸ್ಗಳನ್ನು ಅಂದರೆ ಡಿಸೆಂಡಿಂಗ್ ಆರ್ಡರ್ನಲ್ಲಿ ಜೋಡಿಸಿ ಅಂತ ಕೇಳುವಂಥದ್ದು ಅಥವಾ ಅಸೆಂಡಿಂಗ್ ಆರ್ಡರ್ನಲ್ಲಿ ಜೋಡಿಸಿ ಅಂತ ಹೇಳಿ ಕೇಳುವಂಥದ್ದು ಅಥವಾ ಈ ಕೆಳಗಿನ ಯಾವ ಕೋರ್ ಇಂಡಸ್ಟ್ರೀಸ್ನಲ್ಲಿ ಬರುತ್ತೆ ಅಥವಾ ಕೋರ್ ಇಂಡಸ್ಟ್ರೀಸ್ನಲ್ಲಿ ಬರಲ್ಲ ಅಂತ ಕೇಳುವಂಥದ್ದು ಮತ್ತು ಈ ಕೋರ್ ಇಂಡಸ್ಟ್ರೀಸ್ಗಳನ್ನು ಯಾತಕ್ಕಾಗಿ ಕೋರ್ ಇಂಡಸ್ಟ್ರೀಸ್ ಅಂತ ಕರೀತಾರೆ ಅಂತ ಹೇಳುವಂಥದ್ದು ಇವೆಲ್ಲವೂ ಕೂಡ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ನಲ್ಲಿ ಬಹಳನೇ ಇಂಪಾರ್ಟೆಂಟ್ ಆಗುವಂಥ ಟಾಪಿಕ್ ಆಗಿರುತ್ತೆ. ಮತ್ತು ಈಗಾಗಲೇ ಈ ಟಾಪಿಕ್ನ ಮೇಲೆ ನಾವು ಪ್ರಿಲಿಮ್ಸ್ನಲ್ಲಿ ಪ್ರಶ್ನೆಗಳನ್ನು ನೋಡಿದ್ದೇವೆ ಕೂಡ. KPSCಯ ಹಲವಾರು ಪರೀಕ್ಷೆಗಳಲ್ಲೂ ಕೂಡ ನಾವು ಇದರಿಂದಾಗಿ ಪ್ರಶ್ನೆಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. ಈ ರೀತಿಯಾಗಿ ಈ ಕೇವಲ 8 ಕೋರ್ ಇಂಡಸ್ಟ್ರೀಸ್ಗಳಿಂದ ಒಟ್ಟಾರೆ IIPಯ 40.27% ವೆಯ್ಟೇಜ್ ಅನ್ನು ನಾವು ಕಾಣಬಹುದಾಗುತ್ತೆ. ಈ ರೀತಿಯಾಗಿ ಒಂದು ತಿಂಗಳಲ್ಲಿ ಮ್ಯಾನುಫ್ಯಾಕ್ಚರಿಂಗ್, ಮೈನಿಂಗ್ ಮತ್ತು ಎಲೆಕ್ಟ್ರಿಸಿಟಿ ಜನರೇಷನ್ನಲ್ಲಿ ಎಷ್ಟು ಪ್ರೊಡಕ್ಷನ್ ಆಗಿದೆ ಅಂತ ಹೇಳಿ ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದಾಗ, ಅಂದರೆ ಕಳೆದ ವರ್ಷದ ಜುಲೈ ತಿಂಗಳಿಗೆ ನಾವು ಕಂಪೇರ್ ಮಾಡಿದಾಗ ಈ ವರ್ಷದಲ್ಲಿ ಆಗಿರ್ತಕ್ಕಂಥ ಪ್ರೊಡಕ್ಷನ್ ಅನ್ನುವಂಥದ್ದು 10.4% ಕುಸಿತವನ್ನು ಕಾಣ್ತಾ ಇದೆ ಅಂತ ಹೇಳಿ ಈಗಿನ ಒಂದು ರಿಪೋರ್ಟ್ನಲ್ಲಿ ನಾವು ಕಾಣಬಹುದಾಗುತ್ತೆ. ಫ್ಯಾಕ್ಟರಿ ಔಟ್ಪುಟ್ ಅನ್ನುವಂಥದ್ದು
ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದಾಗ 10.4% ಕಂಟ್ರಾಕ್ಷನ್ ಅನ್ನು ತೋರಿಸಿದ್ರು ಕೂಡ, ಕಳೆದ ಜುಲೈಗೆ ಕಂಪೇರ್ ಮಾಡಿದಾಗ ಇದು ಕಾಂಟ್ರಾಕ್ಷನ್ ಅನ್ನು ತೋರಿಸಿದ್ರು ಕೂಡ ಕಳೆದ ತಿಂಗಳುಗಳನ್ನು ನಾವು ಗಮನಿಸಿದಾಗ ಅಂದ್ರೆ ಮೇ ಏಪ್ರಿಲ್ನ ಸಂದರ್ಭದಲ್ಲಿ ಸಾಕಷ್ಟು ಕುಸಿತವನ್ನು ನಾವು ಕಂಡಿದ್ವಿ. ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದಾಗ ಏಪ್ರಿಲ್ ಮೇನ ಸಂದರ್ಭದಲ್ಲಿ 57% ಕುಸಿತವನ್ನು ನಾವು ಕಂಡಿದ್ವಿ. ನಂತರದಲ್ಲಿ ಜೂನ್ನಲ್ಲಿ 15.7% ಕಂಪ್ಯಾರಿಟಿವ್ಲಿ ಇಷ್ಟೊಂದು ಕಾಂಟ್ರಾಕ್ಷನ್ ಅನ್ನ ಕಂಡಿದ್ವಿ. ಆದರೆ ಈಗ ಜುಲೈನಲ್ಲಿ 10.4% ಆಗಿರೋದನ್ನ ಗಮನಿಸಿದ್ರೆ ನಮ್ಮ ಎಕಾನಮಿ ಅನ್ನುವಂಥದ್ದು ಒಂದಷ್ಟು ಮಟ್ಟಿಗೆ ಚೇತರಿಕೆಯನ್ನು ಕಾಣ್ತಿದೆ ಅನ್ನೋದು ಗೊತ್ತಾಗುತ್ತೆ. ಆದರೆ ಜುಲೈ ಅಂದರೆ ಏಪ್ರಿಲ್ ಮೇನ ಸಂದರ್ಭದಿಂದ ಜೂನ್ಗೆ 57%ರಿಂದ 15.7% ಏನು ಬಂದಿತ್ತು, ಇದಕ್ಕೆ ಹೋಲಿಕೆ ಮಾಡಿದಾಗ ಕಳೆದ ತಿಂಗಳಿಗಿಂತ ಈ ತಿಂಗಳಿಗೆ ಅಂದರೆ ಜೂನ್ಗಿಂತ ಜುಲೈಗೆ ನೋಡಿದಾಗ ಕೇವಲ 10.4% ಮಾತ್ರವೇ ಆಗಿರೋದನ್ನು ನೋಡಿದಾಗ ಈ ಒಂದು ಗ್ರೋತ್ನಲ್ಲಿ ಏನು ಕಂಟ್ರಾಕ್ಷನ್ ಆಗಿತ್ತು, ಈ ಕಂಟ್ರಾಕ್ಷನಿಂದ ರಿಕವರಿ ಏನಾಗ್ತಿದೆ, ಈ ರಿಕವರಿ ಅನ್ನುವಂಥದ್ದು ಸ್ಲೋ ಡೌನ್ ಆಗ್ತಾ ಇದೆ. ಅಂದರೆ ಈ ರಿಕವರಿಯನ್ನು ಇನ್ನಷ್ಟು ಫಾಸ್ಟೆಸ್ಟ್ ಪೇಸ್ನಲ್ಲಿ ಆಗುವಂತೆ ಮಾಡಬೇಕು ಅಂದರೆ ಅದಕ್ಕೆ ಎಕನಾಮಿಕ್ ಸಪೋರ್ಟ್ ಅನ್ನುವಂಥದ್ದು ಬೇಕಾಗುತ್ತೆ, ಪಾಲಿಸಿ ಸಪೋರ್ಟ್ ಅನ್ನುವಂಥದ್ದು ಬೇಕಾಗುತ್ತೆ. ಇಂಡಸ್ಟ್ರಿಯಲ್ ರಿಕವರಿ ಅನ್ನುವಂಥದ್ದು ಒಂದಷ್ಟು ಸಮಯವನ್ನ ಇನ್ನು ಮುಂದೆ ತಗೊಳ್ಳೋದಿದೆ. ಇದಕ್ಕೆ ಪಾಲಿಸಿ ಸಪೋರ್ಟ್ ಬೇಕು ಅನ್ನೋದನ್ನ ಈ ಆರ್ಟಿಕಲ್ ನಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಈ ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಅನ್ನ ನ್ಯಾಷನಲ್ ಸ್ಟ್ಯಾಟಿಸ್ಟಿಕ್ಸ್ ಆಫೀಸ್ನವರು ರಿಲೀಸ್ ಮಾಡ್ತಾರೆ. ಇದು ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಅಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಅನ್ನುವಂಥ ಮಿನಿಸ್ಟ್ರಿಯ ಅಡಿಯಲ್ಲಿ ಬರುವಂಥದ್ದು. ನ್ಯಾಷನಲ್ ಸ್ಟ್ಯಾಟಿಸ್ಟಿಕ್ ಆಫೀಸ್ನ ಅಡಿಯಲ್ಲಿ CSO ಮತ್ತು NSSO ಇವೆರಡನ್ನು ಕೂಡ ನಾವು ಕಾಣಬಹುದು. ಸೆಂಟ್ರಲ್ ಸ್ಟ್ಯಾಟಿಸ್ಟಿಕ್ ಆಫೀಸ್ ಮತ್ತು ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆರ್ಗನೈಸೇಷನ್ ಇವೆರಡನ್ನು ಕೂಡ ಮರ್ಜ್ ಮಾಡಿ ಈಗ ನ್ಯಾಷನಲ್ ಸ್ಟ್ಯಾಟಿಸ್ಟಿಕ್ಸ್ ಆಫೀಸ್ ಅಂತ ಹೇಳಿ ಕರೀತಾರೆ. ಈ ನ್ಯಾಷನಲ್ ಸ್ಟ್ಯಾಟಿಸ್ಟಿಕ್ಸ್ ಆಫೀಸ್ ಅನ್ನುವಂಥದ್ದು ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಅಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ನ ಅಡಿಯಲ್ಲಿ ಬರುತ್ತೆ. ಇವರು ಈ ಒಂದು IIP ಅನ್ನ ಕಂಪೈಲ್ ಮಾಡುವಂಥದ್ದು ಮತ್ತು ಪಬ್ಲಿಷ್ ಮಾಡುವಂಥ ಕೆಲಸವನ್ನ ಮಾಡ್ತಾರೆ. ಈ IIP ಅನ್ನುವಂಥದ್ದು ಮಂತ್ಲಿ ಪಬ್ಲಿಷ್ ಆಗುತ್ತೆ ಅನ್ನೋದು ಕೂಡ ನಮಗೆ ಗೊತ್ತಿರಲಿ. ಇದು ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ. IIP ಆಗಿರ್ಬೋದು ಅಥವಾ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಆಗಿರ್ಬೋದು, ಇವೆಲ್ಲವೂ ಕೂಡ ಎಕ್ಸಾಮ್ ಪರ್ಸ್ಪೆಕ್ಟಿವ್ ನಲ್ಲಿ ಬಹಳನೇ ಇಂಪಾರ್ಟೆಂಟ್ ಆಗುವಂತ ಒಂದು ಇಂಡೆಕ್ಸ್ಗಳಾಗಿರುತ್ತೆ. ಹಾಗೆ ಇಲ್ಲಿ ಪಾಸಿಟಿವ್ ಗ್ರೋತ್ ಅನ್ನ ಕಂಡಿರ್ತಕ್ಕಂಥ ಕೇವಲ ಎರಡೇ ಇಂಡಸ್ಟ್ರಿ ಅಂತ ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಫಾರ್ಮಕ್ಯೂಟಿಕಲ್ಸ್, ಫಾರ್ಮಸಿ ಇಂಡಸ್ಟ್ರಿಯಲ್ಲಿ 22% ಗ್ರೋತ್ ಅನ್ನ ನಾವು ಕಾಣ್ತಾ ಇದ್ದೇವೆ. ಮತ್ತೆ ಟೊಬ್ಯಾಕೋ ಪ್ರಾಡಕ್ಟ್ಸ್ ನಲ್ಲಿ ಕೂಡ 6.1% ನಷ್ಟು ಗ್ರೋತ್ ಅನ್ನ ಕಾಣ್ತಾ ಇದ್ದೇವೆ. ಈ ಎರಡು ಇಂಡಸ್ಟ್ರೀಸ್ ಗಳನ್ನ ಹೊರತುಪಡಿಸಿ ಇನ್ಯಾವುದೇ ಇಂಡಸ್ಟ್ರೀಸ್ ಗಳಲ್ಲಿ ಪಾಸಿಟಿವ್ ಗ್ರೋತ್ ಅನ್ನ ನಾವು ಕಾಣ್ತಾ ಇಲ್ಲ. ಯಾಕೆ ಅಂದ್ರೆ ಎಕಾನಮಿ ಈ ಕೋವಿಡ್ ಪ್ಯಾಂಡಮಿಕ್ ನ ಹಿನ್ನೆಲೆಯಲ್ಲಿ ಸ್ಲೋ ಡೌನ್ ಅನ್ನ ಕಂಡಿದೆ ಸಾಕಷ್ಟು ಮಟ್ಟಿಗೆ. ಈ ಸ್ಲೋ ಡೌನ್ ಅನ್ನುವಂಥದ್ದು ಈಗ ರಿಕವರಿ ಆಗ್ತಾ ಇದೆ. ರಿಕವರಿ ಅನ್ನುವಂಥದ್ದು ಕಳೆದ ಅಂದ್ರೆ ಮೇ ಏಪ್ರಿಲ್ ತಿಂಗಳಲ್ಲಿ ಸಾಕಷ್ಟು ಸ್ಲೋ ಡೌನ್ ಆಗಿತ್ತು. ಅದ ನಂತರದಲ್ಲಿ ಒಂದಷ್ಟು ಹೆಚ್ಚಿನ ಮಟ್ಟಿಗೆ ರಿಕವರಿ ಆಗಿತ್ತು. ಆದರೆ ಆ ಮಟ್ಟವನ್ನ ಕಂಪೇರ್ ಮಾಡಿದಾಗ ಜೂನ್ ತಿಂಗಳ ಮತ್ತೆ ಏಪ್ರಿಲ್ ತಿಂಗಳ ಮಟ್ಟವನ್ನ ಕಂಪೇರ್ ಮಾಡಿದಾಗ ಈಗ ಜುಲೈಗೆ ಆಗ್ತಿರುವಂತ ರಿಕವರಿ ಅನ್ನುವಂಥದ್ದು ಒಂದಷ್ಟು ಸ್ಲೋ ಆಗಿ ಆಗ್ತಾ ಇದೆ. ಅಂದ್ರೆ ಜೂನ್ ತಿಂಗಳಲ್ಲಿ ಕೇವಲ 15.7% ಒಂದು ಕಾಂಟ್ರಾಕ್ಷನ್ ಅನ್ನ ಕಂಡಿದ್ರೆ ಜುಲೈ ತಿಂಗಳಲ್ಲಿ 10.4% ಕಾಂಟ್ರಾಕ್ಷನ್ ಅನ್ನ ಕಂಡಿದೆ. ಅಂದ್ರೆ ರಿಕವರಿ ಅನ್ನುವಂಥದ್ದು ಸ್ಲೋ ಗ್ರೋತ್ ರೇಟ್ ನಲ್ಲಿ ಆಗ್ತಾ ಇದೆ. ಈ ರಿಕವರಿ ಹೆಚ್ಚಿನದಾಗಿ ಆಗಬೇಕು ಅಂತಂದ್ರೆ ಒಂದು ಪಾಲಿಸಿ ಸಪೋರ್ಟ್ ಅನ್ನುವಂಥದ್ದು ಬೇಕಾಗಿದೆ ಸರ್ಕಾರದ ಪರವಾಗಿ ಅಂತ ಕೂಡ ಇಲ್ಲಿ ಹೇಳ್ತಾ ಇರುವಂತದ್ದು. ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಇದನ್ನು ಯಾರು ಪಬ್ಲಿಷ್ ಮಾಡ್ತಾರೆ, ಇದು ಮಂತ್ಲಿನ ಅಲ್ವಾ ಅಥವಾ ಕೋರ್ ಇಂಡಸ್ಟ್ರೀಸ್ಗಳಲ್ಲಿ ಯಾವ್ಯಾವುದು ಬರುತ್ತೆ, ಅದರಲ್ಲಿ ಯಾವುದಕ್ಕೆ ವೆಯ್ಟೇಜ್ ಹೆಚ್ಚಿದಾಗಿದೆ, ಇವೆಲ್ಲವೂ ಕೂಡ ನಿಮಗೆ ಗೊತ್ತಿರಲಿ. ಈ ಕೋರ್ ಇಂಡಸ್ಟ್ರೀಸ್ಗಳಲ್ಲಿ ಹೆಚ್ಚಿನ ವೆಯ್ಟೇಜ್ ಅನ್ನು ಹೊಂದಿರತಕ್ಕಂಥ ಇಂಡಸ್ಟ್ರಿ ಯಾವುದು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಉತ್ತರವಾಗಿ ತಿಳಿಸಿ. ಅದನ್ನ ನಾಳಿನ ವಿಡಿಯೋದೊಂದಿಗೆ ಡಿಸ್ಕಸ್ ಮಾಡೋಣ. ಇಂದಿನ ಎಡಿಟೋರಿಯಲ್ ಅನ್ನು ನೋಡೋಣ. ಎಡಿಟೋರಿಯಲ್ನ ಅಡಿಯಲ್ಲಿ ಮೊದಲ ಆರ್ಟಿಕಲ್ ಸ್ಮಾದರಿಂಗ್ ದ ಹೌಸಿಂಗ್ ರೈಟ್ಸ್ ಆಫ್ ದಿ ಅರ್ಬನ್ ಪೋರ್ ಅನ್ನೋದಾಗಿದೆ. ಇದನ್ನು ನಾವು GS ಪೇಪರ್ 2ನ ಅಡಿಯಲ್ಲಿ ಪೊಲಿಟಿ ಹಾಗೂ ಗವರ್ನೆನ್ಸ್ ಸಿಲೆಬಸ್ನ ಅಡಿಯಲ್ಲಿ ಓದ್ಕೊಳ್ಬಹುದಾಗುತ್ತೆ. ಈ ಎಡಿಟೋರಿಯಲ್ ನಲ್ಲಿ ಮುಖ್ಯವಾಗಿ ಆಗಸ್ಟ್ 31ರಂದು ಡೆಲ್ಲಿಯ ಸ್ಲಮ್ ಡ್ವೆಲ್ಲಿಂಗ್ಸ್ಗಳನ್ನ ಅವರನ್ನ ಥ್ರೆಟನ್ ಮಾಡುವಂತ ರೀತಿಯಲ್ಲಿ ಒಂದು ಆರ್ಡರ್ ಅನ್ನ ನಾವು ನೋಡಬಹುದಾಗುತ್ತೆ. ಡೆಲ್ಲಿಯ ರೈಲ್ವೆ ಟ್ರ್ಯಾಕ್ಸ್ಗಳ ಸುತ್ತಮುತ್ತಲು ರೈಲ್ವೆ ಟ್ರ್ಯಾಕ್ಸ್ ಅಲ್ಲಿಗೆ ಪ್ಯಾರಲಲ್ ಆಗಿ ಇರುವಂತಹ ಸ್ಲಮ್ ಡ್ವೆಲ್ಲಿಂಗ್ಸ್ಗಳೇನಿದೆ 48,000ದಷ್ಟು ಸ್ಲಮ್ ಡ್ವೆಲ್ಲಿಂಗ್ಸ್ಗಳು ಏನಲ್ಲಿ ಆಗಿದೆ, ಅವುಗಳನ್ನು 3 ತಿಂಗಳೊಳಗೆ ಎವ್ಯಾಕ್ಯುಯೇಟ್ ಮಾಡಬೇಕಾಗತ್ತೆ ಅಂತ ಹೇಳಿ ಡೆಲ್ಲಿ ಸುಪ್ರೀಂ ಕೋರ್ಟ್ ಒಂದು ಆರ್ಡರ್ ಅನ್ನ ನೀಡಿರುವಂತದ್ದು. ಸುಪ್ರೀಂ ಕೋರ್ಟಿನ 3 ಜಡ್ಜ್ ಬೆಂಚಸ್, ಅದರಲ್ಲಿ ಅರುಣ್ ಮಿಶ್ರಾ ಅವರು ಒನ್ ಆಫ್ ದಿ ಜಡ್ಜಸ್ ಆಗಿದ್ದಾರೆ. ಅವರ ರಿಟೈರ್ಮೆಂಟ್ಗೆ ಮುಂಚೆ ಇಂಥ ಒಂದು ತೀರ್ಪನ್ನ ನೀಡಿ ಹೋಗಿರುವಂತದ್ದು. ಈ ತೀರ್ಪನ್ನ ಪ್ರಶ್ನಿಸುವಂತೆ ಈ ಒಂದು ಎಡಿಟೋರಿಯಲ್ ಅನ್ನ ನಾವು ನೋಡಬಹುದಾಗುತ್ತೆ. ಈ ತೀರ್ಪಿನಲ್ಲಿ ಆ ಜುಗ್ಗಿ ಜೋಪ್ರೀಸ್ಗಳು ಏನಲ್ಲಿ ಸ್ಲಮ್ ಡ್ವೆಲ್ಲರ್ಸ್ ಆಗಿ ಸ್ಲಮ್ ಡ್ವೆಲ್ಲಿಂಗ್ಸ್ಗಳಲ್ಲಿ ಇದ್ದಾರೆ ಅಂಥ ಮಂದಿಗೆ ಅವರ ಪ್ರಾಬ್ಲಮ್ಸ್ಗಳನ್ನು ಅಡ್ರೆಸ್ ಮಾಡೋದಕ್ಕೆ ಅಥವಾ ಅವರ ಪ್ರಾಬ್ಲಮ್ಸ್ಗಳನ್ನು ಹೇಳ್ಕೊಳ್ಳೋದಕ್ಕೆ ಆ ರೀತಿಯಾದಂಥ ಒಂದು ಸಮಯವನ್ನ ಕಾಲಾವಕಾಶವನ್ನ ಯಾವುದನ್ನು ಕೂಡ ನೀಡದೆ ಕೇವಲ 3 ತಿಂಗಳೊಳಗೆ ಅವರಿಗೆ ಈ ಒಂದು ತಮ್ಮ ಮನೆಗಳನ್ನ ಎವ್ಯಾಕ್ಯುಯೇಟ್ ಮಾಡಬೇಕು ಅಂತ ಹೇಳುವಂಥದ್ದು ಅವರ
ರೈಟ್ ಟು ಲೈಫನ್ನು, ರೈಟ್ ಟು ಲೈವ್ಲಿಹುಡ್ನ ಅಡಿಯಲ್ಲಿ ಇರುವಂಥ ರೈಟ್ ಟು ಹೌಸಿಂಗನ್ನು ಕಿತ್ಕೊಂಡ ಹಾಗೆ ಆಗುತ್ತೆ. ಅಂದರೆ ರೈಟ್ ಟು ಶೆಲ್ಟರನ್ನು ಕಿತ್ಕೊಂಡ ಹಾಗೆ ಆಗುತ್ತೆ, ಅವರ ಫಂಡಮೆಂಟಲ್ ರೈಟ್ಸನ್ನು ವೈಲೇಟ್ ಮಾಡಿದಾಗುತ್ತೆ ಅನ್ನುವಂಥದ್ದು ಈ ಎಡಿಟೋರಿಯಲ್ನಲ್ಲಿ ನಾವು ನೋಡ್ತಿರ್ತಕ್ಕಂಥ ವಿಷಯ. ರೈಲ್ವೇಸ್ ಅವರು ಫೈಲ್ ಮಾಡಿದಂಥ ಒಂದು ಅಫಿಡವಿಟ್ನ ಬೇಸಿಸ್ನ ಮೇಲೆ ಪ್ರಿಡಾಮಿನೆಂಟ್ ಆಗಿ ಸ್ಲಮ್ಸ್ಗಳು ಡೆಲ್ಲಿಯ ರೈಲ್ವೆ ಲೈನಿನ 140 ಕಿಲೋಮೀಟರ್ ಲಾಂಗ್ ರೈಲ್ವೆ ಲೈನ್ ಏನಿದೆ ಇಲ್ಲಿ ಪ್ರಿಡಾಮಿನೆಂಟ್ಲಿ ಸ್ಲಮ್ಸ್ಗಳು ಅದರ ಕ್ಲೋಸ್ ವಿಸಿನಿಟಿಯಲ್ಲಿ ಇದೆ ಅನ್ನುವಂಥ ಉದ್ದೇಶದಿಂದ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಅವರು ಒಂದು ಸ್ಪೆಷಲ್ ಟಾಸ್ಕ್ ಫೋರ್ಸ್ ಅನ್ನ ಕಾನ್ಸ್ಟಿಟ್ಯೂಟ್ ಮಾಡಿ ಅವುಗಳನ್ನು ರಿಮೂವ್ ಮಾಡಬೇಕು ಅಂತ ಹೇಳಿ, ಆ ಎನ್ಕ್ರೋಚ್ಮೆಂಟ್ ಅನ್ನ ರಿಮೂವಲ್ ಮಾಡಬೇಕು ಅಂತ ಹೇಳಿ, ರೈಲ್ವೆ ಪ್ರಾಪರ್ಟಿ ಆಗುತ್ತೆ ಇದು, ಕ್ಲೋಸ್ ವಿಸಿನಿಟಿಯಲ್ಲಿ ಇರ್ತಕ್ಕಂಥ ಏರಿಯಾ, ಈ ರೈಲ್ವೆ ಪ್ರಾಪರ್ಟಿಯಿಂದ ಆ ಎನ್ಕ್ರೋಚ್ಮೆಂಟ್ಸ್ ಅನ್ನ ರಿಮೂವ್ ಮಾಡಬೇಕು ಅಂತ ಹೇಳಿ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಅವರು ಒಂದು ಸ್ಪೆಷಲ್ ಟಾಸ್ಕ್ ಫೋರ್ಸ್ ಅನ್ನ ಕ್ರಿಯೇಟ್ ಮಾಡುವಂಥದ್ದು. ಆದರೆ ಇವೆಲ್ಲದರ ನಂತರದಲ್ಲಿ ಈ ಸುಪ್ರೀಂ ಕೋರ್ಟಿನ ತೀರ್ಪೇನಿದೆ 3 ತಿಂಗಳ ಒಳಗಾಗಿ ಈ ಒಂದು ಅವರ ಸ್ಥಳವನ್ನು ಅವರು ಬಿಟ್ಟು ಹೋಗಬೇಕಾಗುತ್ತೆ ಸ್ಲಮ್ ಡ್ವೆಲ್ಲರ್ಸು. ಈ ಎನ್ಕ್ರೋಚ್ಮೆಂಟ್ ಅನ್ನ ಇದರಿಂದ ಬಿಟ್ಟು ಅವರು ಏನು ಹೋಗ್ತಾರೆ, ಈ ಒಂದು ತೀರ್ಪೇನಿದೆ ಈ ತೀರ್ಪಿಗೆ ವಿರುದ್ಧವಾಗಿ ಯಾವುದೇ ಒಂದು ರೀತಿಯಾದಂಥ ಸ್ಟೇಗಳನ್ನು ತಂದಿದ್ರೆ ಅಂಥ ಯಾವುದೇ ಸ್ಟೇ ಅನ್ನುವಂಥದ್ದು ಎಫೆಕ್ಟಿವ್ ಆಗೋದಿಲ್ಲ ಅನ್ನೋದನ್ನು ಕೂಡ ಈ ತೀರ್ಪಿನಲ್ಲಿಯೇ ಈ ಒಂದು ಸುಪ್ರೀಂ ಕೋರ್ಟಿನ ಜಡ್ಜ್ಮೆಂಟ್ ಹೇಳಿರುವಂಥದ್ದು ಕೂಡ ಒಂದು ರೀತಿಯ ಸಂಶಯಾಸ್ಪದವಾದಂಥ ತೀರ್ಪಾಗಿದೆ. ಇದನ್ನು ಅಕ್ಸೆಪ್ಟ್ ಮಾಡೋದು ಸಾಧ್ಯ ಆಗೋದಿಲ್ಲ ಅನ್ನುವಂಥದ್ದು ಈ ಲೇಖಕರ ಅಭಿಪ್ರಾಯ ಆಗಿರುವಂಥದ್ದು. ಇಲ್ಲಿ ಇವರು ಕೆಲವೊಂದು ಸುಪ್ರೀಂ ಕೋರ್ಟಿನ ಈ ಹಿಂದಿನ ಜಡ್ಜ್ಮೆಂಟ್ಸ್ಗಳನ್ನು ಎಕ್ಸಾಂಪಲ್ಸ್ ಆಗಿ ರೆಫರೆನ್ಸ್ಗಳಾಗಿ ನೀಡಿರುವಂಥದ್ದು. MC ಮೆಹ್ತಾ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅನ್ನುವಂಥ ಈ ಒಂದು ಕೇಸ್ ಏನಿದೆ, ಈ ಕೇಸ್ನಲ್ಲಿ ಡೆಲ್ಲಿಯಲ್ಲಿ ಪೊಲ್ಯೂಷನ್ ಆಗುತ್ತೆ ಅನ್ನುವಂಥ ಉದ್ದೇಶದಿಂದ ಈ ಒಂದು ತೀರ್ಪನ್ನು ಏನು ನೀಡಿದ್ದಾರೆ, ಈ ತೀರ್ಪು ಅನ್ನುವಂಥದ್ದು ಕೆಲವೊಂದು ಪ್ರಿನ್ಸಿಪಲ್ಸ್ ಆಫ್ ನ್ಯಾಚುರಲ್ ಜಸ್ಟಿಸ್ ಅನ್ನುವಂಥದ್ದನ್ನು ಮತ್ತು ಡ್ಯೂ ಪ್ರೋಸೆಸ್ ಅನ್ನು ಇವೆಲ್ಲವನ್ನ ಕೂಡ ಈ ಸುಪ್ರೀಂ ಕೋರ್ಟಿನ ಆರ್ಡರ್ ಅನ್ನುವಂಥದ್ದು ವೈಲೇಟ್ ಮಾಡ್ತಾ ಇದೆ. ಜುಡಿಷಿಯಲ್ ಪ್ರೆಸಿಡೆಂಟ್ಸ್ ಆನ್ ದಿ ರೈಟ್ ಟು ಶೆಲ್ಟರ್ ಅನ್ನೋದನ್ನ ಕೂಡ ಕಿತ್ಕೊಳ್ತಾ ಇದೆ ಅಂತ ಹೇಳಿ ಈ ಹಿಂದಿನ ಕೆಲವೊಂದು ಸುಪ್ರೀಂ ಕೋರ್ಟಿನ ಜಡ್ಜ್ಮೆಂಟ್ಸ್ಗಳನ್ನು ಇಲ್ಲಿ ಕೋರ್ಟ್ ಮಾಡಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ನಾವು ನೋಡಬೇಕಾಗಿರುವಂಥದ್ದು 5 ಜಡ್ಜ್ ಬೆಂಚಲ್ಲಿ ಓಲ್ಗಾ ಟೆಲ್ಲಿಸ್ ಮತ್ತು ವರ್ಸಸ್ ಬಾಂಬೆ ಮುನಿಸಿಪಲ್ ಕಾರ್ಪೊರೇಷನ್ ಅಂಡ್ ಅದರ್ಸ್ ಅನ್ನುವಂಥದ್ದು 1985ನಲ್ಲಿ ಇರುವಂಥ ಒಂದು ಪ್ರಮುಖವಾದಂಥ ಕೇಸ್. ಈ ಕೇಸ್ನಲ್ಲಿ ರೈಟ್ ಟು ಲೈಫ್ ಅನ್ನುವಂಥದ್ದು ರೈಟ್ ಟು ಲೈವ್ಲಿಹುಡ್ ಅನ್ನು ಕೂಡ ಒಳಗೊಂಡಿದೆ. ನಮಗೊಂದು ಫಂಡಮೆಂಟಲ್ ರೈಟ್ ಆಗಿರ್ತಕ್ಕಂಥ ರೈಟ್ ಟು ಲೈಫ್ನ ಅಡಿಯಲ್ಲಿ ರೈಟ್ ಟು ಲೈವ್ಲಿಹುಡ್ ಕೂಡ ಬರುತ್ತೆ. ಹಾಗಾಗಿ ಈ ರೀತಿಯಾದಂಥ ಯಾವುದೇ ಎವಿಕ್ಷನ್ ಅನ್ನುವಂಥದ್ದು ವಿತೌಟ್ ನೋಟಿಸ್, ಅವರಿಗೆ ಪ್ರಾಪರ್ ನೋಟಿಸನ್ನು ಸರ್ವ್ ಮಾಡದೆ ಮತ್ತು ಅದರಿಂದ ಯಾರು ಅಫೆಕ್ಟ್ ಆಗ್ತಾರೆ ಅಂದರೆ ಇಲ್ಲಿ ಸ್ಲಮ್ ಡ್ವೆಲ್ಲರ್ಸ್ಗಳು ಅಫೆಕ್ಟ್ ಆಗ್ತಿದ್ದಾರೆ ಈ ಒಂದು ಆರ್ಡರಿಂದ. ಈ ರೀತಿ ಅಫೆಕ್ಟ್ ಆಗುವಂಥವರಿಂದ ಅವರಿಂದ ಹಿಯರಿಂಗನ್ನು ಮಾಡದೆ ಅವರ ನೋವುಗಳೇನು ತೊಂದರೆಗಳೇನು ಅನ್ನೋದನ್ನು ಕೇಳಿಸ್ಕೊಳ್ಳದೆ ಸುಪ್ರೀಂ ಕೋರ್ಟ್ ಅನ್ನುವಂಥದ್ದು ಅಥವಾ ಯಾವುದೇ ಒಂದು ಕೋರ್ಟ್ ಅನ್ನುವಂಥದ್ದು ಎವಿಕ್ಷನ್ ಅನ್ನು ಅವರಿಗೆ ಮಾಡೋಂಗಿಲ್ಲ ಅಂತ ಹೇಳಿ ಒಂದು ತೀರ್ಪನ್ನು ಈಗಾಗಲೇ ಸುಪ್ರೀಂ ಕೋರ್ಟ್ 1985ರಲ್ಲಿ ಓಲ್ಗಾ ಟೆಲ್ಲಿಸ್ ಕೇಸ್ನಲ್ಲಿ ಹೇಳಲಾಗಿದೆ. ಈ ಒಂದು ಕೇಸ್ನಲ್ಲಿ ಏನು ರೈಟ್ ಟು ಲೈವ್ಲಿಹುಡ್ ಅನ್ನ ರೈಟ್ ಟು ಲೈಫ್ನ ಅಡಿಯಲ್ಲಿ ಫಂಡಮೆಂಟಲ್ ರೈಟ್ ಅಂತ ಹೇಳಿ ನಾವು ಕನ್ಸಿಡರ್ ಮಾಡ್ತೇವೆ, ಇದನ್ನ ಈಗಿನ ಸುಪ್ರೀಂ ಕೋರ್ಟ್ ಆರ್ಡರ್ ಅನ್ನುವಂಥದ್ದು ಕನ್ಸಿಡರ್ ಮಾಡಿಲ್ಲ. ಹಾಗೇನೆ 1995ರಲ್ಲಿ ಚಮೇಲಿ ಸಿಂಗ್ ವರ್ಸಸ್ ಸ್ಟೇಟ್ ಆಫ್ UP ಅನ್ನುವಂಥ ಒಂದು ಕೇಸ್ನಲ್ಲೂ ಕೂಡ ಸುಪ್ರೀಂ ಕೋರ್ಟ್ ಅನ್ನುವಂಥದ್ದು ರೈಟ್ ಟು ಶೆಲ್ಟರ್ ಅನ್ನುವಂಥದ್ದು ರೈಟ್ ಟು ಲೈಫ್ನ ಅಡಿಯಲ್ಲಿ ಅಂದರೆ ಆರ್ಟಿಕಲ್ 21ನ ರೈಟ್ ಟು ಲೈಫ್ನ ಅಡಿಯಲ್ಲಿ ಒಂದು ಕಾಂಪೊನೆಂಟ್ ಆಗಿರುತ್ತೆ ಮತ್ತು ಫ್ರೀಡಮ್ ಆಫ್ ಮೂವ್ಮೆಂಟ್ ಅಂಡರ್ ಆರ್ಟಿಕಲ್ 19(1) ಏನಿದೆ ರೈಟ್ ಟು ಶೆಲ್ಟರ್ ಅನ್ನುವಂಥದ್ದು ಇದರ ಅಡಿಯಲ್ಲಿ ಕೂಡ ಒಂದು ಕಾಂಪೊನೆಂಟ್ ಆಗಿರೋದ್ರಿಂದ ಈ ಎಲ್ಲ ಫಂಡಮೆಂಟಲ್ ರೈಟ್ಸ್ಗಳನ್ನು ವೈಲೇಟ್ ಮಾಡಿದಾಗುತ್ತೆ. ಇದೇನು ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿರತಕ್ಕಂಥ ಈ ಹಿಂದಿನ ಜಡ್ಜ್ಮೆಂಟ್ಸ್ಗಳನ್ನು ಲೆಕ್ಕಕ್ಕೆ ತಗೊಳ್ಳೋದಕ್ಕೆ ತಂದಿರತಕ್ಕಂಥ ಈ ಒಂದು ತೀರ್ಪು ಸರಿಯಾದದಲ್ಲ ಅನ್ನುವಂಥದ್ದು ಈ ಲೇಖಕರ ಅಭಿಪ್ರಾಯ ಆಗಿರುವಂಥದ್ದು. ಇನ್ನು ಮತ್ತೆ ಮುಂದುವರೆದು ಹೇಳೋದಾದ್ರೆ ಈ ರೀತಿಯಾದಂಥ ಸ್ಲಮ್ಗಳನ್ನು ಎವಿಕ್ಷನ್ ಮಾಡುವಂಥ ಸಂದರ್ಭ ಅವರಿಗೆ ಯಾವ ರೀತಿಯಾಗಿ ಪುನರ್ವಸತಿಯನ್ನ ಕಲ್ಪಿಸೋದು ಅನ್ನುವಂಥ ಉದ್ದೇಶದಿಂದಲೇ ಕೆಲವೊಂದು ತೀರ್ಪುಗಳನ್ನು ನಾವು ಗಮನಿಸಬಹುದಾಗುತ್ತೆ. ಡೆಲ್ಲಿಯ ವಿಚಾರಕ್ಕೆ ಬಂದಾಗ ಇದರಲ್ಲಿ ಸುಧಾಮಾ ಸಿಂಗ್ ಅಂಡ್ ಅದರ್ಸ್ ವರ್ಸಸ್ ಗವರ್ಮೆಂಟ್ ಆಫ್ ಡೆಲ್ಲಿ ಅನ್ನುವಂಥ ಒಂದು ಕೇಸನ್ನು 2010ರಲ್ಲಿ ನಾವು ಕಾಣಬಹುದು. ಇದರಲ್ಲಿ ಹೈಕೋರ್ಟ್ ಆಫ್ ಡೆಲ್ಲಿ ಅನ್ನುವಂಥದ್ದು ಪ್ರಯರ್ ಟು ಎನಿ ಎವಿಕ್ಷನ್ ಒಂದು ಸರ್ವೆ ಅನ್ನುವಂಥದ್ದು ಕಂಡಕ್ಟ್ ಆಗಬೇಕಾಗುತ್ತೆ. ಆ ಸರ್ವೆಯ ಮುಖಾಂತರವಾಗಿ ಅವರ ರೈಟ್ ಅನ್ನ ಈ ಸರ್ವೆ ನಂತರದಲ್ಲಿ ಯಾರನ್ನ ಎವಿಕ್ಟ್ ಮಾಡಲಾಗುತ್ತೆ ಅವರಿಗೆ ಒಂದು ಮೀನಿಂಗ್ಫುಲ್ ಎಂಗೇಜ್ಮೆಂಟ್ ಅನ್ನ ತಗೊಳ್ಳುವಂತ ಒಂದು ಹಕ್ಕಿದೆ. ಅಂದ್ರೆ ಅವರಿಗೆ ರೀಲೊಕೇಶನ್ ಪ್ಲಾನ್ಸ್ಗಳನ್ನು ಅವರಿಗೆ ನೀಡಬೇಕಾಗುತ್ತೆ ಅನ್ನುವಂಥದ್ದನ್ನು ನಾವು 2010ರ ಸುಧಾಮಾ ಸಿಂಗ್ ಅಂಡ್ ಅದರ್ಸ್ ವರ್ಸಸ್ ಗವರ್ಮೆಂಟ್ ಆಫ್ ಡೆಲ್ಲಿ ಈ ಒಂದು ಕೋರ್ಟಿನ ತೀರ್ಪಲ್ಲೂ ಕೂಡ ನಾವು ನೋಡಬಹುದಾಗುತ್ತೆ. ಇದನ್ನ ಕೂಡ ಈ ಒಂದು ಆರ್ಡರ್ ನಲ್ಲಿ ಪಾಲಿಸಿಲ್ಲ. ಹಾಗೆ ಅಜಯ್ ಮೇಕನ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅಂಡ್ ಅದರ್ಸ್ ಅಂತ ಹೇಳಿ 2019ರಲ್ಲಿ ಬಂದಂತ ಒಂದು ತೀರ್ಪಿನಲ್ಲೂ ಕೂಡ ಶಂಕರ್ ಬಸ್ದಿ ಅನ್ನುವಂಥದ್ದು ರೈಲ್ವೆ ಲ್ಯಾಂಡ್ ನಲ್ಲಿ ಇದ್ದಿದ್ದರಿಂದ ಅದನ್ನ ಡೆಮಾಲಿಷ್ ಮಾಡುವಂತ ಸಂದರ್ಭದಲ್ಲೂ ಕೂಡ ಡೆಲ್ಲಿ ಹೈಕೋರ್ಟ್ ಅನ್ನುವಂಥದ್ದು ಐಡಿಯಾ ಆಫ್ ರೈಟ್ ಟು ಸಿಟಿ ಅನ್ನೋದನ್ನ ಇನ್ವೋಕ್ ಮಾಡುತ್ತೆ. ಈ ರೈಟ್ ಟು ಸಿಟಿ ಅಂತ ಅಂದ್ರೆ ಸ್ಲಮ್ ಡ್ವೆಲ್ಲರ್ಸ್ ಯಾರಿರ್ತಾರೆ ಅವ್ರಿಗೂ ಕೂಡ ಇಂಥ ಸಿಟಿಗಳಲ್ಲಿ ಹೌಸಿಂಗ್ ರೈಟ್ಸ್ ಅನ್ನುವಂಥದ್ದು ಇದೆ ಅಂತ ಹೇಳಿ ಅದನ್ನ ಅಪ್ಹೋಲ್ಡ್ ಮಾಡುತ್ತೆ. ಈ ರೀತಿಯಾದಂಥ ಕೇಸಸ್ಗಳನ್ನ ರೆಫರ್ ಮಾಡದೆಯೇ ಈ ರೀತಿಯಾದಂಥ ಒಂದು ತೀರ್ಪನ್ನ 2020ರ ಆಗಸ್ಟ್ 31ರಂದು ನೀಡಿರುವಂಥದ್ದು ಸರಿಯಾಗಿ ಇಲ್ಲ ಅನ್ನುವಂಥದ್ದು ಈ ಲೇಖಕರ ಅಭಿಪ್ರಾಯ ಆಗಿರುವಂಥದ್ದು. ಒಟ್ಟಾರೆಯಾಗಿ ಇನ್ನೂ ಹೇಳಬೇಕು ಅಂದ್ರೆ ಇಂಥ ಪ್ಯಾಂಡಮಿಕ್ನ ಸಂದರ್ಭ
ಸಂದರ್ಭದಲ್ಲಿ ಈ ರೀತಿಯಾಗಿ ಲಕ್ಷಾಂತರ ಮಂದಿಯನ್ನ ಹೋಮ್ಲೆಸ್ ಆಗಿ ಮಾಡುವಂಥದ್ದು, ಈ ಹೆಲ್ತ್ ಈಗಾಗಲೇ ಪಬ್ಲಿಕ್ ಎಮರ್ಜೆನ್ಸಿಯನ್ನ, ಅವರು ಎಕನಾಮಿಕ್ ಎಮರ್ಜೆನ್ಸಿಯನ್ನ, ಹೆಲ್ತ್ ಎಮರ್ಜೆನ್ಸಿಯನ್ನ ಎಲ್ಲರೂ ಕೂಡ ಅನುಭವಿಸುವಂತ ಇಂಥ ಸಂದರ್ಭದಲ್ಲಿ ಅವರನ್ನ ಹೋಮ್ಲೆಸ್ ಮಾಡುವಂಥದ್ದು, ಅವರಿಗೆ ರೈಟ್ ಟು ಲೈವ್ಲಿಹುಡ್ ಅನ್ನ ಸರಿಯಾಗಿ ನೀಡದ ಹಾಗೆ ಆಗಲ್ಲ ಅನ್ನುವಂಥದ್ದನ್ನ ಇಲ್ಲಿ ತಿಳಿಸ್ತಾ ಇರುವಂಥದ್ದು. ಯುಎನ್ ಸ್ಪೆಷಲ್ ರಾಪೋರ್ಟರ್ ಆನ್ ದ ರೈಟ್ ಟು ಅಡಿಕ್ವೇಟ್ ಹೌಸಿಂಗ್ ಅನ್ನುವಂಥದ್ದು ಕೂಡ ತನ್ನ ಸದಸ್ಯ ರಾಷ್ಟ್ರಗಳಿಗೆ ಹೇಳ್ತಾ ಇದೆ, ಫೋರ್ಸ್ಡ್ ಎವಿಕ್ಷನ್ಸ್ ಗಳಿಗೆ ಒಂದು ಎಂಡ್ ಅನ್ನ ಮಾಡಿ ಅಂತ ಹೇಳಿ. ಹೀಗಿರುವಾಗ ಇಂಥ ಒಂದು ತೀರ್ಪು ಬಂದಿರತಕ್ಕಂಥದ್ದು ಇದು ಸ್ವಾಗತಾರ್ಹವಾದಂಥ ಒಂದು ತೀರ್ಪಲ್ಲ. ಕೇವಲ ಒಂದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಬಂದಿದೆ ಅಂತ ಹೇಳಿ ಆ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ಗೋಸ್ಕರ ಇನ್ನುಳಿದಂಥ ಸಾಕಷ್ಟು ಮಂದಿಯ ಫಂಡಮೆಂಟಲ್ ರೈಟ್ ಅನ್ನ ಕಿತ್ಕೊಳ್ಳುವಂಥದ್ದು ಸರಿಯಾದ ಒಂದು ತೀರ್ಪಲ್ಲ ಅಂತ ಹೇಳಿ ಹೇಳುವಂಥದ್ದು. ಸುಪ್ರೀಂ ಕೋರ್ಟಿನ ಈ ಒಂದು ತೀರ್ಪಿನಿಂದಾಗಿ ಒಟ್ಟಾರೆಯಾಗಿ ಈಗ ಸ್ಲಮ್ ಡ್ವೆಲ್ಲರ್ಸ್ ಅಂತ ಏನಿದ್ರು ಅವರು ತಮ್ಮ ರೈಟ್ ಟು ಸಿಟಿ ಅನ್ನುವಂಥ ಒಂದು ಹಕ್ಕನ್ನು ಕಾಪಾಡಿಕೊಳ್ಳಿಕ್ಕೋಸ್ಕರ, ಅವರ ರೈಟ್ ಟು ಶೆಲ್ಟರ್ ಅನ್ನ, ರೈಟ್ ಟು ಲೈವ್ಲಿಹುಡ್ ಅನ್ನ ಕಾಪಾಡಿಕೊಳ್ಳಿಕ್ಕೋಸ್ಕರ ಪೊಲಿಟಿಕಲ್ ಮತ್ತು ಲೀಗಲ್ ಸ್ಟ್ರಾಟಜೀಸ್ಗಳನ್ನು ಕಾಂಬಿನೇಷನ್ ಮಾಡಿಕೊಂಡು ಅವರು ಇದರ ವಿರುದ್ಧವಾಗಿ, ಈ ಒಂದು ತೀರ್ಪಿನ ವಿರುದ್ಧವಾಗಿ ಹೋರಾಡಿಕೊಂಡು ಈ ಒಂದು ಎವಿಕ್ಷನ್ ಅನ್ನುವಂಥದ್ದು ನ್ಯಾಯಯುತವಾಗಿ ಆಗುವಂತೆ ನೋಡಿಕೊಳ್ಳುವಂಥದ್ದು ಅವರ ಮೇಲೆ ಬಂದಿರತಕ್ಕಂಥ ಒಂದು ಜವಾಬ್ದಾರಿಯಾಗಿದೆ. ಹಾಗಾಗಿ ಒಟ್ಟಾರೆಯಾಗಿ ಈ ಲೇಖಕರ ಉದ್ದೇಶ ಏನು ಅಂತ ಅಂದರೆ, ಸುಪ್ರೀಂ ಕೋರ್ಟ್ ತಾನು ನೀಡಿರ್ತಕ್ಕಂಥ ಒಂದು ತೀರ್ಪಿನಲ್ಲಿ ಸರಿಯಾದಂಥ ಈ ಹಿಂದಿನ ತೀರ್ಪುಗಳಲ್ಲಿ ನೀಡಿರ್ತಕ್ಕಂಥ ಕೆಲವೊಂದು ವಿಷಯಗಳನ್ನು ಗಣನೆಗೆ ತೆಗೆದುಕೊಳ್ಳುವಲ್ಲಿ ತಾನು ಸೋತಿದೆ ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಮತ್ತೆ ಕೆಲವೊಂದು ಫಂಡಮೆಂಟಲ್ ರೈಟ್ಸ್ಗಳನ್ನು ಇದು ಅಬ್ಜೆಕ್ಟ್ ಮಾಡ್ತಾ ಇದೆ ಅಥವಾ ವೈಲೇಟ್ ಮಾಡ್ತಾ ಇದೆ ಅನ್ನೋದನ್ನ, ಈ ತೀರ್ಪು ಸರಿಯಾಗಿಲ್ಲ ಅನ್ನೋದನ್ನ ಒಟ್ಟಾರೆಯಾಗಿ ಈ ಲೇಖಕರು ಹೇಳ್ತಾ ಇರುವಂಥದ್ದು. ಮುಂದಿನ ಎಡಿಟೋರಿಯಲ್ ಅ ಗ್ಲಿಮ್ಮರ್ ಆಫ್ ಹೋಪ್ ಅನ್ನೋದಾಗಿದೆ. ಇದನ್ನು ನಾವು GS ಪೇಪರ್ 2ನ ಅಡಿಯಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಹಾಗೆ GS ಪೇಪರ್ 3ನ ಅಡಿಯಲ್ಲಿ ಸೆಕ್ಯೂರಿಟಿ ಅನ್ನುವಂಥ ಸಿಲೆಬಸ್ನ ಅಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. ಇಲ್ಲೂ ಕೂಡ ನಾವು ಇವತ್ತು ಮೊದಲ ಆರ್ಟಿಕಲಲ್ಲಿ ಏನು ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ವಿ, 5 ಪಾಯಿಂಟ್ ಒಂದು ಸ್ಟೆಪ್ಪನ್ನು ಈಗಾಗಲೇ ಏನು ಹೇಳಿದ್ದಾರೆ ಡಿ ಎಸ್ಕಲೇಷನ್ಗೋಸ್ಕರ ಭಾರತ ಮತ್ತು ಚೀನಾದ ನಡುವಿನ ಗಡಿ ಬಿಕ್ಕಟ್ಟಿನ ವಿಷಯದಲ್ಲಿ ಅದರ ಕುರಿತಾಗಿ ಮಾತನಾಡಲಾಗಿದೆ. ಈ ಒಂದು ಗಡಿ ವಿವಾದವನ್ನು ಬಗೆಹರಿಸಿಕೊಳ್ಳಲಿಕ್ಕೆ ಅಂತ ಹೇಳಿ ಎರಡೂ ದೇಶದ ವಿದೇಶಾಂಗ ಸಚಿವರು ಏನು ಮಾತುಕತೆಯನ್ನು ನಡೆಸಿದ್ದಾರೆ ರಷ್ಯಾದ ಮಾಸ್ಕೋವಿನಲ್ಲಿ, ಇದರಲ್ಲಿ ಬಂದಿರತಕ್ಕಂಥ ಈ 5 ಪಾಯಿಂಟ್ ಕನ್ಸೆನ್ಸಸ್ ಅನ್ನುವಂಥದ್ದು ಒಂದಷ್ಟು ಮಟ್ಟಿಗೆ ಒಂದು ಭರವಸೆಯನ್ನು ಹುಟ್ಟಿಸಿದೆ. ಇನ್ನು ಮುಂದಾದರೂ ಕೂಡ ಭಾರತ ಮತ್ತು ಚೀನಾದ ನಡುವಿನ ಗಡಿ ವಿವಾದವನ್ನು ಬಗೆಹರಿಸೋದಲ್ಲಿ ಇದು ಮುಖ್ಯವಾದಂಥ ಕೆಲಸವನ್ನು ಮಾಡುತ್ತೆ ಅನ್ನುವಂಥ ಒಂದು ಹೋಪನ್ನು ಇದು ಹುಟ್ಟಿಸಿದೆ ಅಂತ ಹೇಳಿ. ಆದರೆ ಇದು ಕೇವಲ ಒಂದು ಸಣ್ಣ ಗ್ಲಿಮ್ಮರ್ ಅಷ್ಟೇ ಆಗಿ ಉಳಿತಾ ಇದೆ. ಯಾಕೆ ಅಂದರೆ ಈಗಲೂ ಕೂಡ ಎರಡೂ ರಾಷ್ಟ್ರಗಳು ಇದೇ ಮಾತುಗಳನ್ನು ಈಗಾಗಲೇ ಜೂನ್ನಿಂದಲೂ ಕೂಡ ಇದೇ ಮಾತುಗಳನ್ನು ಈಗಾಗಲೇ ಹೇಳ್ಕೊಳ್ತಾ ಬರ್ತಾ ಇದ್ದಾರೆ. ಎಸ್ಕಲೇಟ್ ಮಾಡ್ತೀವಿ, ತಮ್ಮ ಟೆನ್ಷನ್ಸನ್ನು ಎಸ್ಕಲೇಟ್ ಮಾಡ್ತೀವಿ, ತಮ್ಮ ಟ್ರೂಪ್ಸ್ಗಳನ್ನು ಹಿಂಪಡಿತೇವೆ ಅಂತ ಹೇಳಿದ್ರು ಕೂಡ, ಆದರೆ ಆ ರೀತಿಯಾದಂಥ ಮಾತುಕತೆಯಲ್ಲಿ ಆಗಿದ್ದಂಥ ವಿಷಯಗಳನ್ನು ಕಾರ್ಯರೂಪಕ್ಕೆ ತರುವಲ್ಲಿ ಈ ಚೀನಾ ಅನ್ನುವಂಥದ್ದು ಹಿಂಜರಿತಾ ಇದೆ. ಈ ಎಲ್ಲವುಗಳನ್ನು ನಾವು ಗಮನದಲ್ಲಿ ಇಟ್ಕೊಂಡಾಗ ಅಂದರೆ ಈಗ ಗುರುವಾರ ಆಗಿರ್ತಕ್ಕಂಥ ಮಾತುಕತೆಯಾದರೂ ಕೂಡ ಫಲಪ್ರದವಾಗಲಿ, ಇದು ಒಂದು ಫಸ್ಟ್ ಸ್ಟೆಪ್ ಆಗಲಿ ನಮ್ಮ ಟೆನ್ಷನ್ಸ್ಗಳನ್ನು ಡಿಎಸ್ಕಲೇಟ್ ಮಾಡುವಲ್ಲಿ ಅನ್ನುವಂಥದ್ದು ಈ ಲೇಖಕರ ಅಭಿಪ್ರಾಯ ಆಗಿರುವಂಥದ್ದು. ಚೀನಾದವರು ಈ ಎಲ್ಲ ಮಾತುಕತೆಯನ್ನು ಭಾರತದೊಟ್ಟಿಗೆ ಆಡಿ ಪೀಸನ್ನು ಕಾಪಾಡಿಕೊಳ್ಳೋದಕ್ಕೆ ಮಾತುಕತೆಯನ್ನು ಆಡಿದ್ರು ಕೂಡ ಒಟ್ಟಾರೆ ಚೀನಾದವರು ಹೇಳಿರುವಂಥದ್ದು ಈ ರೀತಿಯಾದಂಥ ಒಂದು ಸನ್ನಿವೇಶ ಅನ್ನುವಂಥದ್ದು ಗಡಿಯಲ್ಲಿ ಉಂಟಾಗೋದಕ್ಕೆ ಮುಖ್ಯವಾದಂಥ ಕಾರಣ ಅಥವಾ ಕಂಪ್ಲೀಟ್ ಹೊಣೆಗಾರಿಕೆ ಅನ್ನುವಂಥದ್ದು ಭಾರತದವರೇ ಆಗಿದ್ದಾರೆ. ಭಾರತದವರು ಕೆಲವೊಂದು ನಡೆಗಳಿಂದ ಚೀನಾ ಈ ರೀತಿಯಾದಂಥ ಸ್ಟೆಪ್ಸ್ಗಳನ್ನು ತಗೊಂಡಿದೆ ಅಂತ ಹೇಳಿ ಚೀನಾದವರು ಭಾರತದ ಮೇಲೆಯೇ ಕೆಲವೊಂದು ಅಂಶಗಳನ್ನು ನಮ್ಮ ಮೇಲೆ ನಮ್ಮದೇ ತಪ್ಪುದು ಅಂತ ಹೇಳಿ ಹೊರಿಸ್ತಾ ಇರುವಂಥದ್ದು. ಇಂಥ ಸಂದರ್ಭದಲ್ಲಿ ಈ ರೀತಿಯ ಮಾತುಕತೆಗಳು ಬಂದಿರತಕ್ಕಂಥದ್ದು ಒಂದು ವೆಲ್ಕಮಿಂಗ್ ಸ್ಟೆಪ್ ಅಂತಾನೆ ಹೇಳ್ಬೋದು. ಚೀನಾದ ಅಫಿಷಿಯಲ್ ನ್ಯೂಸ್ ಏಜೆನ್ಸಿ ಕೂಡ ಭಾರತವನ್ನೇ ಕಂಪ್ಲೀಟ್ ಆಗಿ ಈ ಹಿಂದೆ ಏನು ಅಕ್ಯೂಸ್ ಅನ್ನ ಮಾಡಿತ್ತು, ಈ ರೀತಿಯಾದಂಥ ಭಾರತ ಮತ್ತು ಚೀನಾದ ನಡುವಿನ ಬಿಕ್ಕಟ್ಟಿಗೆ ಭಾರತವೇ ಕಾರಣ ಅಂತ ಹೇಳಿ ಅಕ್ಯೂಸ್ ಅನ್ನ ಮಾಡಿತ್ತು. ಹಾಗೆ 1 ಇಂಚು ಟೆರಿಟರಿಯನ್ನು ಕೂಡ ಭಾರತಕ್ಕೆ ನಾವು ಬಿಟ್ಕೊಡೋದಿಲ್ಲ, ಈಗಿರುವಂಥದ್ದು ಅಂತ ಸ್ಟೇಟಸ್ ಕೋನ್ನೇ ಮೇಂಟೈನ್ ಮಾಡ್ತೀವಿ ಅನ್ನುವಂಥ ಮಾತುಗಳನ್ನು ಏನು ಈಗಾಗಲೇ ಆಡಿತ್ತು. ಇವೆಲ್ಲದರ ನಡುವೆ ಥರ್ಸ್ಡೇ ಈ ರೀತಿಯಾದಂಥ ಒಂದು ಕನ್ಸೆನ್ಸಸ್ಗೆ ಬಂದು 5 ಪಾಯಿಂಟ್ ಕನ್ಸೆನ್ಸಸ್ ಏನು ಬಂದಿದೆ, ಇದು ಒಂದು ಸ್ವಾಗತಾರ್ಹವಾದಂಥ ನಡೆ ಆಗಿರ್ತಕ್ಕಂಥದ್ದು. ಇನ್ನು ಮುಂದಾದರೂ ಕೂಡ ಈ ರೀತಿಯ ಡಿಸ್ಎಂಗೇಜ್ಮೆಂಟ್ ಅನ್ನುವಂಥದ್ದು ಸಾಕಷ್ಟು ಶೀಘ್ರದಲ್ಲೇ ಪ್ರಾರಂಭ ಆಗಬೇಕಾಗಿದೆ. ಈ ಮೂಲಕ ನಮ್ಮಿಬ್ಬರ ನಡುವೆ ಇರ್ತಕ್ಕಂಥ ಟೆನ್ಷನ್ಸ್ ಅನ್ನುವಂಥದ್ದು ಶಮನಗೊಂಡು ಸಂಘರ್ಷ ಅನ್ನುವಂಥದ್ದು ಅಂತ್ಯ ಆಗಲಿ ಅಂತ ಹೇಳಿ ಈ ಆರ್ಟಿಕಲ್ ಅಲ್ಲಿ ನಾವು ನೋಡ್ಬೋದಾಗುತ್ತೆ. ಇದಿಷ್ಟು ಇಂದಿನ ಸುದ್ದಿ ವಿಶ್ಲೇಷಣೆಯಾಗಿದೆ. ನಾಳಿನ ಸುದ್ದಿ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.